ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ಅರಿಯದೆ ಮಾಡಿದರೆ ಹರಿಯು ಎಣಿಸುವುದಿಲ್ಲ. ಶರಣು ಬಂದವನ ರವಿಯ ತನೆಯನನ್ನು ಮರೆಯದೆ ಭಜಿಸೋ, ಮರೆಯದೆ ಭಜಿಸೋ ರಂಗವಿಠಲ ರೇಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸೃಷ್ಟಿಶ್ಚಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀ ಬ್ರಹ್ಮರುದ್ರಪ್ರವೃತ್ತಿಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೋ ವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯೇತೋನ್ಮಯಾದಿತರತಶ್ಚಾರ್ಥೇ ಸ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ತಂ ವಂದೇ ನರಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ಪೂಜಿತಂ ಧ್ಯಾಯಂತಂ ಮನಸಾ ನರಸಿಂಹಚರಣಂ. ಶ್ರೀಪಾದರಾಜಂ ಗುರುಂ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ. ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಸ್ವಸ್ಥ್ಯಸ್ಥಶೇಷತಾಂ. ಅಖಿಲ ಸನ್ಮಂಗಲಾನಿ ಭವಂತು. ಪರಮಪೂಜ್ಯ ಶ್ರೀಪಾದರಾಜ ಮಠಾಧೀಶರಾದ ಶ್ರೀ ಶ್ರೀ ಕೇಶವನಿಧಿ ತೀರ್ಥ ಶ್ರೀಪಾದಂಗಳವರು ಹಾಗೂ ಪರಮಪೂಜ್ಯ ಶ್ರೀ ಶ್ರೀ ಸುಜಯನಿಧಿ ತೀರ್ಥ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿ ಸಪ್ತಾಹದ ಈ ಒಂದು ಕಾರ್ಯಕ್ರಮಕ್ಕೆ ಕೇಳುವ ಎಲ್ಲ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ಅಭಿನಂದಿಸಿ, ಶ್ರೀಮದ್ಭಾಗವತದಲ್ಲಿ 3ನೇ ಸ್ಕಂದದ ಪ್ರಾರಂಭದಲ್ಲಿ ವಿದುರ ಹಾಗೂ ಮೈತ್ರೇಯರ ಸಂವಾದ. ವಿದುರರು ಮನೆಯನ್ನು ಬಿಟ್ಟು ಯಾಕೆ ಬಂದರು ಅಂತ ಪರೀಕ್ಷಿತ್ ರಾಜರು ಪ್ರಶ್ನೆಯನ್ನು ಮಾಡಿದ್ದಾರೆ ಶುಕಾಚಾರ್ಯರನ್ನು. ಅದಕ್ಕೆ ಉತ್ತರ ರೂಪವಾಗಿ ಕೃಷ್ಣನಿಗೆ ಯಾವಾಗ ಮರ್ಯಾದೆಯನ್ನು ಕೊಡಲಿಲ್ಲ, ಕೃಷ್ಣ ಸಂಧಾನಕ್ಕಾಗಿ ಬಂದಾಗ ಅವನ ಮಾತನ್ನು ತಿರಸ್ಕಾರ ಮಾಡಿದಾಗ ತುಂಬ ಬೇಸರ ಆಯಿತಂತೆ ವಿದುರರಿಗೆ. ಇಂಥ ಮನೆಯಲ್ಲಿ ನಾನು ಇರಬಾರದು, ನನಗೆ ಬೇಕಾದಷ್ಟು ಅವಮರ್ಯಾದೆಯನ್ನು ಮಾಡಿದರೂ ಅಡ್ಡಿ ಇಲ್ಲ, ಸಹಿಸಿಕೊಳ್ಳಬಹುದು. ಆದರೆ ಒಂದು ನಮಗೂ ತಿಳಿಸಿ ಕಿವಿ ಮಾತನ್ನು ಹೇಳ್ತಾರೆ. ಒಬ್ಬರ ಮನೆಯಲ್ಲಿ ನಮಗೇನೋ ಆದರ ಉಪಚಾರ ಮಾಡ್ತಾ ಇದ್ದಾರೆ ಅಂತ ಪೂರ್ಣ ಪ್ರಮಾಣದಲ್ಲಿ ಅಲ್ಲೇ ಇರಬಾರದು. ಅವರು ವಿಷ್ಣು ದ್ವೇಷಿಗಳಾದರೆ, ವೈಷ್ಣವ ದ್ವೇಷಿಗಳಾದರೆ, ಭಕ್ತರನ್ನು ದ್ವೇಷ ಮಾಡುವುದಾದರೆ ಅಂಥವರು ಏನೇ ಆದರ ಮಾಡಿದರೂ ಅಲ್ಲಿ ಇರಬಾರದು ಅನ್ನೋದನ್ನು ತಿಳಿಸಿಯೂ ಕೊಡೋಕ್ಕೆ ಭಾಗವತ ನಮಗೆ ಈ ಕಥೆಯನ್ನು ಹೇಳುತ್ತೆ. ಅವರು ಮನೆ ಬಿಟ್ಟು ಹೊರಟು ಬಂದರು. ಯಮುನಾ ತೀರದಲ್ಲಿ ಉದ್ಧವರ ಭೇಟಿಯಾದಾಗ ಒಂದಿಷ್ಟು ಉದ್ಧವರನ್ನು ಕೇಳ್ತಾರೆ. ಕೃಷ್ಣನ ಕಥೆಯನ್ನು ಸಂಕ್ಷೇಪವಾಗಿ ಹೇಳಿ, ಹೆಚ್ಚಿನದ್ದು ನಿನಗೆ ಹರಿದ್ವಾರದಲ್ಲಿ ಮೈತ್ರೇಯರ ಭೇಟಿ ಆಗತ್ತೆ, ಅಲ್ಲಿ ಹೋಗಿ ಕೇಳು ಅಂತ ಅವರು ಹೇಳಿದಾಗ ಆ ಮೈತ್ರೇಯರ ಭೇಟಿಗಾಗಿ ಅವರು ಹರಿದ್ವಾರಕ್ಕೆ ಬಂದಿದ್ದಾರೆ. ಗಂಗಾದ್ವಾರ ಅಂತ ಭಾಗವತ ಕರೆದಿದೆ. ಅಲ್ಲಿಗೆ ಬಂದಾಗ ವಿಶೇಷವಾಗಿ ಭಗವಂತನ ಸೃಷ್ಟ್ಯಾದಿ ವ್ಯಾಪಾರಗಳ ಬಗ್ಗೆ ಹೇಳಿ ಎಂದಾಗ, ನಿನ್ನಲ್ಲಿ ಈ ಒಂದು ಪ್ರಶ್ನೆ ಬಂದದ್ದು ಏನು ಆಶ್ಚರ್ಯ ಅಲ್ಲ, ನೀನು ವೇದವ್ಯಾಸ ದೇವರ ಅನುಗ್ರಹದಿಂದ ಅವತಾರ ಮಾಡಿದವನು, ಅವಶ್ಯ ನಾನು ಹೇಳ್ತೇನೆ ಅಂಥೇಳಿ ಭಗವಂತ ಸೃಷ್ಟಿಯನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದ. ಮಹಾಲಕ್ಷ್ಮೀ ದೇವಿಗೆ ಸೃಷ್ಟಿಯನ್ನು ಮಾಡುವಂತೆ ಪ್ರೇರಣೆಯನ್ನು ಮಾಡಿದ್ದಾನೆ. ಅದಾದ ನಂತರದಲ್ಲಿ ಸತ್ವರಜಸ್ತಮೋ ಗುಣಗಳನ್ನು ಒಂದಕ್ಕೊಂದು ಬೆರೆಸಿದಾಗ ಮೊದಲು ಹುಟ್ಟದ್ದೇ ಆದ್ಯಸ್ತು ಮಹತಸ್ಸರ್ಗ ಗುಣವೈಷಮ್ಯ ನಾಮಕಃ. ಮಹತ್ತತ್ವ, ಅದಕ್ಕೆ ನಿಯಾಮಕರಾಗಿ ಬ್ರಹ್ಮದೇವರು. ಮಹತ್ತತ್ವದಿಂದ ಅಹಂಕಾರ ತತ್ವ, ಅದಕ್ಕೆ ನಿಯಾಮಕರಾಗಿ ರುದ್ರದೇವರು. ಅಹಂಕಾರ ತತ್ವ 3 ವಿಭಾಗ ಆಯಿತು. ವೈಕಾರಿಕ ಅಹಂಕಾರ, ತೈಜಸ ಅಹಂಕಾರ, ತಾಮಸ ಅಹಂಕಾರ. ತಾಮಸ ಅಹಂಕಾರದಿಂದ ಪಂಚಭೂತಗಳು ಹಾಗೂ ಪಂಚತನ್ಮಾತ್ರಗಳು. ಪಂಚಭೂತಗಳು ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಬೆಂಕಿ, ಬೆಂಕಿಯಿಂದ
ನೀರು, ನೀರಿನಿಂದ ಪೃಥ್ವಿ. ಪಂಚ ತನ್ಮಾತ್ರಗಳು ಅಂದರೆ ಅದರಲ್ಲಿರುವ ಗುಣಗಳು. ಆಕಾಶದಲ್ಲಿರುವ ಅಸಾಧಾರಣ ಗುಣ ಶಬ್ದ, ವಾಯುವಿನಲ್ಲಿರುವ ಗುಣ ಸ್ಪರ್ಶ, ಆಮೇಲೆ ತೇಜಸ್ಸಿನಲ್ಲಿರುವ ಗುಣ ರೂಪ, ನೀರಿನಲ್ಲಿರುವ ಗುಣ ರಸ, ಪೃಥ್ವಿಯಲ್ಲಿರುವ ಗುಣ ಗಂಧ ಅಂತ. ಪೃಥ್ವಿಯಲ್ಲಿ 5 ಗುಣಗಳು ಇದೆ. ಹಿಂದಿನ ಗುಣಗಳು ಮುಂದಿನದ್ದರಲ್ಲಿ ಬರುತ್ತೆ. ಅದಕ್ಕೆಲ್ಲ ಅಭಿಮಾನಿ ದೇವತೆಗಳು. ವೈಕಾರಿಕ ಅಹಂಕಾರದಿಂದ ದೇವತೆಗಳು ಅಂತ, ಹಾಗೂ ಮನಸ್ಸು. ಹೀಗೆ ತೈಜಸ ಅಹಂಕಾರದಿಂದ ಪಂಚಭೂತಗಳು, ಪಂಚ ತನ್ಮಾತ್ರಗಳು. ತಾಮಸ ಅಹಂಕಾರದಿಂದ ಪಂಚಭೂತಗಳು, ಪಂಚ ತನ್ಮಾತ್ರಗಳು. ತೈಜಸ ಅಹಂಕಾರದಿಂದ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಹಾಗೂ ಇನ್ನು ವೈಕಾರಿಕ ಅಹಂಕಾರದಿಂದ ದೇವತೆಗಳು ಹಾಗೂ ಮನಸ್ಸು. ಒಟ್ಟು 24 ತತ್ವಗಳು. ಏಕೆಂದರೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ 10, ಪಂಚಭೂತಗಳು, ಪಂಚ ತನ್ಮಾತ್ರಗಳು 10, 20. ಅದರ ಮೇಲೆ ಮನಸ್ಸು 21, ಆಮೇಲೆ ಬುದ್ಧಿ ತತ್ವ 22, ಅದಾದ ಮೇಲೆ ಅಹಂಕಾರ ತತ್ವ 23, ಮಹತ್ತತ್ವ 24. ಇದರ ಮೇಲೆ ಅವ್ಯಕ್ತ ತತ್ವವನ್ನು ಗಣನೆಗೆ ತಗೊಂಡ್ರೆ 25 ಅಂತಾನೂ ಆಗುತ್ತೆ. ಆಚಾರ್ಯರು ಹಾಗೂ ಹೇಳುವ ವ್ಯವಸ್ಥೆ ಇದೆ ಅಂತ ತಾತ್ಪರ್ಯದಲ್ಲಿ ಬರೀತಾರೆ. ಒಟ್ಟು 24 ತತ್ವಗಳು ಅಂತ ಸಾಮಾನ್ಯವಾಗಿ ವ್ಯವಹಾರ ಮಾಡೋದು. ಅದರ ಮೇಲೆ ನಿಯಾಮಕನಾಗಿ ಭಗವಂತ, ಆ ದೇವತೆಗಳು ಒಂದೊಂದಕ್ಕೆ ಅಭಿಮಾನಿಗಳು ಎಲ್ಲರನ್ನೂ ಸೇರಿ ಸೃಷ್ಟಿ ಮಾಡಿ ಅಂದಾಗ ನಮ್ಮ ಕೈಲಿ ಆಗುವುದಿಲ್ಲ ಅಂದ್ರಂತೆ. ಮತ್ತೆ ದೇವರು ಅವರಲ್ಲಿ ಪ್ರವೇಶ ಮಾಡಿ ತತ್ಸೃಷ್ಟ ತದೇವಾನುಪ್ರಾವಿಶತೆ ಅಂಥೇಳಿ ವಿಶೇಷವಾಗಿ ಅವರಿಗೆ ಸೃಷ್ಟಿಯನ್ನು ಮಾಡುವ ತಾಕತ್ತನ್ನು ಭಗವಂತ ಕೊಟ್ಟಿಯಾನೆ. ಆನಂತರದಲ್ಲಿ ಬ್ರಹ್ಮದೇವರನ್ನು ಮುಂದೆ ಮಾಡಿಕೊಂಡು ಭಗವಂತ ಸೃಷ್ಟಿಯನ್ನು ಮಾಡಿಸಿಯಾನೆ. ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡಬೇಕಾದರೆ ಅವರು 9 ಬಗೆಯ ಸೃಷ್ಟಿಯನ್ನು ಹೇಳ್ತಾರೆ. ತಮ್ಮ ಮನಸ್ಸಿನಿಂದ ಸೃಷ್ಟಿಯನ್ನು ಮಾಡ್ತಾಯಿದ್ರು ಮಾನಸಿಕ ಪುತ್ರರು. ಮರೀಚಿ, ಅತ್ರಿ, ಅಂಗಿರಸ, ಪುಲಶ್ಚ, ಪುಲಹ, ಕ್ರತು, ವಸಿಷ್ಠ, ದಕ್ಷ, ನಾರದ. ಎಲ್ಲಿ ನೋಡಿದ್ರೂ ಜನ ಕಮ್ಮಿ ಇದ್ದಾಗ ತಮ್ಮದೇ ದೇಹವನ್ನು ಇಬ್ಬಾಗವಾಗಿ ಮಾಡಿಕೊಂಡು ಒಂದು ಗಂಡು ಒಂದು ಹೆಣ್ಣು. ಆ ಗಂಡೇ ಸ್ವಯಂಭೂಮನು, ಹೆಣ್ಣೆ ಶತರೂಪಾದೇವಿ. ಅಂದರೆ ಬ್ರಹ್ಮದೇವರ ಮಗ ಹಾಗೂ ಸೊಸೆ ಅಂತ. ಇವರಿಬ್ಬರನ್ನು ಬ್ರಹ್ಮದೇವರು ನಿರ್ಮಾಣ ಮಾಡಿ ಅವರಿಗೆ ಹೇಳಿದ್ರಂತೆ, ನೀವು ಸೃಷ್ಟಿಯನ್ನು ಮಾಡಿ ಅಂತ. ನೀವು ಸೃಷ್ಟಿಯನ್ನು ಮಾಡಿ ಎಂದಾಗ ಅವರು ಸೃಷ್ಟಿಯನ್ನು ಮಾಡಬೇಕಾದ್ರೆ ಕೇಳಿದ್ರು, ನಾವು ಸೃಷ್ಟಿಯನ್ನು ಮಾಡಬೇಕಾದ್ರೆ ನಮಗೆ ಭೂಮಿ ಬೇಕು, ನೀವು ವ್ಯವಸ್ಥೆಯನ್ನು ಮಾಡಿ ಎಂದಾಗ ಬ್ರಹ್ಮದೇವರು ವಿಶೇಷವಾಗಿ ಹೇಳಿದ್ರು, ನೀವೇನು ಯೋಚನೆ ಮಾಡೋದು ಬೇಡ, ದೇವರಿದ್ದಾನೆ. ಬ್ರಹ್ಮದೇವರು ಈ ಮಾತನ್ನು ಹೇಳ್ತಾರೆ. ವಿಶ್ವಸ್ತಯ ಸ್ಥಿತಿಲಯೋದ್ಭವ ಹೇತುರಾದ್ಯೋ ಯೋಗೇಶ್ವರೈರಪಿ ದುರತ್ಯಯ ಯೋಗಮಾರ್ಗ ಕ್ಷೇಮಂ ವಿದಾಸ್ಯತಿ ಸನೋ ಭಗವಾನ್ ಸ್ತ್ರಧೀಶಃ ತ್ರಾತಾಸ್ಮದೀಯ ವಿಮರ್ಶೇನ ಕಿಯಾನಿ ಅರ್ಥಃ. ನಮ್ಮನ್ನೆಲ್ಲ ರಕ್ಷಣೆ ಮಾಡುವ ದೇವರಿದ್ದಾಗ ನಾವು ಹೆಚ್ಚು ತಲೆ ಕೆಡಿಸಿಕೊಳ್ಳೋದು ಬೇಡ, ದೇವರಿದ್ದಾನೆ ಎಂದರು. ಬ್ರಹ್ಮದೇವರ ಮೂಗಿನಿಂದ ವರಾಹದೇವರು ಅವತಾರ ಮಾಡಿ ಭೂಮಿಯನ್ನು ತಂದಿಟ್ಟಾರೆ. ಇಲ್ಲಿ ಬ್ರಹ್ಮದೇವರು ಭಗವಂತನ ವರಾಹಾವತಾರಕ್ಕೆ ಕಾರಣ ಆದರೂ ವರಾಹದೇವರು ಭೂಮಿಯನ್ನು ತರಬೇಕಾದರೆ ಹಿರಣ್ಯಾಕ್ಷ ಅನ್ನುವ ದೈತ್ಯ ಬ್ರಹ್ಮದೇವರ ಜೊತೆ ಜಗಳ ಆಡಿ ಅವನು ಸತ್ತ. ಮತ್ತೊಬ್ಬ ಹಿರಣ್ಯಾಕ್ಷ ಇದ್ದಾನ, 2 ಬಾರಿ ಹಿರಣ್ಯಾಕ್ಷನ ಸಂಹಾರ ಆಯಿತಾ ಅಂದರೆ ಬೇರೆ ಬೇರೆ ಅಂತ. ಬ್ರಹ್ಮದೇವರ ಮಗನಾದ ಹಿರಣ್ಯಾಕ್ಷ ಒಬ್ಬ, ಮತ್ತೊಬ್ಬ ಹಿರಣ್ಯಾಕ್ಷ ಯಾರು ಅಂತಂದರೆ ಕಶ್ಯಪ ಹಾಗೂ ದಿತಿದೇವಿಯ ಮಗ. ಅವರ ಕಥೆಯನ್ನು ಹೇಳಿ ಎಂದಾಗ ಒಮ್ಮೆ ಸಂಧ್ಯಾಕಾಲ ಕಶ್ಯಪರು ಸಂಧ್ಯಾವಂದನೆಯನ್ನು ಮಾಡುವ ಸಂದರ್ಭದಲ್ಲಿ ದಿತಿದೇವಿ ಬಂದು ಕೇಳ್ತಾಳೆ, ನಾನು ಮಕ್ಕಳನ್ನು ಪಡಿಬೇಕು ಅಂತ. ಇದು ಘೋರವಾದ ವೇಳೆ, ಬೇಡ ಅಂದರು. ಸಂಧ್ಯಾಕಾಲ ಅದು ರುದ್ರದೇವರಿಗೆ ಓಡಾಡುವ ಕಾಲ ಅಂತೆ. ದೇವರು ರುದ್ರದೇವರಿಗೆ ಒಂದು ಸಣ್ಣ ಶಿಕ್ಷೆಯನ್ನು ಕೊಟ್ಟಿಯಾನೆ. ಅದು ಶಿಕ್ಷೆ ಅಲ್ಲ, ಜಗತ್ತಿಗೆ ಒಂದು ಮಾಡೆಲಿಂಗ್ ಮಾಡಬೇಕಾಗಿತ್ತು. ಗರ್ಭಿಣಿ ಸ್ತ್ರೀಯನ್ನು ಕೊಂದವರು ಹುಚ್ಚುಚ್ಚಾಗಿ ಓಡಾಡ್ತಾರೆ ಅನ್ನೋದನ್ನು ತಿಳಿಸೋ ಸಲುವಾಗಿ ಬ್ರಹ್ಮದೇವರು ರುದ್ರದೇವರು ಒಂದು ಗರ್ಭಿಣಿ ಸ್ತ್ರೀಯನ್ನು ಹತ್ಯೆ ಮಾಡಿದ್ದಕ್ಕೆ ಶಾಪರೂಪದಲ್ಲಿ, ಯದ್ಯಪಿ ಅದು ಅವರಿಗೆ ಅಲ್ಲ ಜಗತ್ತಿಗೆ ತಿಳಿಸಿಕೊಡೋಕ್ಕೆ, ಅವರು ಭೂತಗಣಗಳ ಜೊತೆ ಓಡಾಡ್ತಾ ಇರ್ತಾರೆ. ಈಗ ಮಕ್ಕಳನ್ನು ಪಡೆದರೆ ಹುಟ್ಟೋರು ಕೆಟ್ಟ ಮಕ್ಕಳೇ ಹುಟ್ಟುತ್ತಾರೆ ಅಂತ ಹೇಳಿದರು, ಕೇಳಲಿಲ್ಲ ಅನ್ನೋದಕ್ಕೆ ನಮ್ಮಲ್ಲಿ ಸಾಯಂಕಾಲ ಭಜನೆ, ಹರಿಕಥೆ, ಮನೆಯಲ್ಲಿ ಮಂಗಲಾರತಿ, ದೇವರಿಗೆ ಗುಡಿಗಳಲ್ಲಿ ಅಷ್ಟಾವಧಾನ, ಈ ಥರದ್ದೆಲ್ಲ ನಡೆಯುವ ಕಾಲ ಇತ್ತು.
ಆಗೆಲ್ಲ ಚೆನ್ನಾಗಿತ್ತು. ಈಗ ಏನಿಲ್ಲ, ಬೀದಿ ಬೀದಿ ಕಾರ್ನರಲ್ಲಿ ಏನೇನೋ ತಿಂದು ನಿಂತು ಹೀಗೆಲ್ಲ ಇರುತ್ತೆ. ಇಲ್ಲಿ ಅದಕ್ಕೆ ಅವ್ರು ಹೇಳಿದ್ರು ಬೇಡ ಅಂತ ಹೇಳಿದ್ರು, ಕೇಳಲಿಲ್ಲ. ಗರ್ಭಧಾರಣೆ ಆಯಿತು. ಅವಳು ತುಂಬ ಪಶ್ಚಾತ್ತಾಪಪಟ್ಟು ಅಳತಾ ಕೂತ್ಲು. ಅವರು ಹೇಳಿದ್ರು, ನಿನ್ನ ಹೊಟ್ಟೆಯಲ್ಲಿ ಹುಟ್ಟೋ ಮಕ್ಕಳು ಅಯೋಗ್ಯರೇ, ಆದರೆ ಒಂದೇ ಒಂದು, ನಿನ್ನ ಪಶ್ಚಾತ್ತಾಪಕ್ಕೆ ಬೆಲೆ ಕೊಟ್ಟು ನಿನ್ನ ಮೊಮ್ಮಗ ಒಳ್ಳೆಯವನು ಹುಟ್ಟುತ್ತಾನೆ ಅಂತ. ಅವರೇ ಮುಂದೆ ಪ್ರಹ್ಲಾದರಾಜರ ಅವತಾರ ಆದದ್ದು. ಇವಳು ಹಡಿಲೇ ಇಲ್ಲ. ಆ ತೇಜಸ್ಸು ದೇವಲೋಕಕ್ಕೆ ಬೆಳೆದಾಗ ದೇವತೆಗಳೆಲ್ಲ ಬ್ರಹ್ಮದೇವರ ಬಳಿಯಲ್ಲಿ ಕೇಳ್ತಾರೆ. ಯಾರವರು? ಪರಮಾತ್ಮನ ಮನೆಯ ದ್ವಾರಪಾಲಕರು. ಸನಕ ಸನಂದನಾದಿಗಳು ಬಂದಾಗ ಜಯ ವಿಜಯರು ಅವರನ್ನು ತಡೆದರು. ತಡೆದದ್ದಷ್ಟೇ ಅಲ್ಲ, ಪರಮಾತ್ಮನ ಆ ಮೂಲ ರೂಪಕ್ಕೂ ಇವರ ಅಂತರ್ಯಾಮಿ ರೂಪಕ್ಕೂ ಭೇದ ಚಿಂತನೆ ಮಾಡಿದ್ರಂತೆ. ಅಂದರೆ ನೀವು ಒಳಗೆ ಹೋದರೆ ದೇವರಿಗೆ ತೊಂದರೆ ಆಗತ್ತೆ ಎಂದಾಗ ಅದರಿಂದ ಬಂದ ಅರ್ಥ, ನಾವು ಅಸ್ವತಂತ್ರರು, ನಮ್ಮಲ್ಲಿರುವ ದೇವರೇ ಪ್ರೇರಣೆ ಮಾಡೋನು, ಅಲ್ಲಿರುವ ದೇವರಿಗೆ ತೊಂದರೆ ಕೊಡಬೇಕಾದರೆ ನಮ್ಮಲ್ಲಿರುವ ದೇವರು ಇವನು ಬೇರೆ ಅವನು ಬೇರೆ ಆದರೆ ಮಾತ್ರ ಸಾಧ್ಯ ಅನ್ನುವ ಅರ್ಥ ಬಂತು. ಈ ಅರ್ಥವನ್ನು ಬರುವಂತೆ ನೀವು ಮಾತಾಡಿದ್ದರಿಂದ ನಿಮಗೆ ಪಾಪ ಬಂದಿದೆ, ನೀವು ಅಸುರ ಕೆಲಸವನ್ನು ಮಾಡಿದಿರಿ, ನೀವು ಅಸುರರಾಗಿ ಹುಟ್ಟ್ರಿ ಅಂತ ಶಾಪ ಕೊಟ್ಟರು. ಸರಿ, ಪಾಪ ಅವರು ಪ್ರಾರ್ಥನೆ ಮಾಡಿದಾಗ ದೇವರು ಬಂದು ಹೇಳ್ತಾನೆ, ಇಲ್ಲ, ನೀವು ಅಸುರರಾಗಿ ಹುಟ್ಟ್ರಿ, ನನ್ನ ಮನೆಗೆ ನನ್ನ ಭಕ್ತರ ಪ್ರವೇಶ ಯಾವಾಗಲೂ ಇದ್ದೇ ಇದೆ, ಅವರಿಗೆ ಎಂದೂ ಅಡ್ಡಿ ಇಲ್ಲ. ಇಷ್ಟೇ ಅಲ್ಲ, ಒಂದು ವೇಳೆ ನಾನೇ ತಡೆದ್ರೆ ನನ್ನ ಕೈಯನ್ನು ಕತ್ತರಿಸಿಕೊಳ್ತೇನೆ ಅಂತೆಲ್ಲ ಮಾತಿದೆ. ಆಚಾರ್ಯರ ತಾತ್ಪರ್ಯವನ್ನು ಬರೀತಾರೆ. ಬ್ರಾಹ್ಮಣರಿಗೆ ಜ್ಞಾನಿಗಳಿಗೆ ಮರ್ಯಾದೆ ಕೊಡಬೇಕು ಅಂತ ದೇವರು ಕೆಲವು ಮಾತುಗಳನ್ನು ಆಡಿದಾನೆ ಅಂತ. ಇದಾದ ಮೇಲೆ ನಾನೇ ನಿಮ್ಮನ್ನು ಸಂಹಾರ ಮಾಡ್ತೇನೆ ಅಂತ ಅವರೇ ಹಿರಣ್ಯಾಕ್ಷ ಹಿರಣ್ಯಕಶ್ಯಪು ಅವನನ್ನು ಭಗವಂತ ವರಾಹದೇವರು ಕೊಂದರು. ಅದು ಎರಡು ಕೊಲ್ಲೋ ಸಂದರ್ಭದಲ್ಲಿ ಒಬ್ಬೊಬ್ಬರನ್ನು ಒಂದೊಂದು ರೀತಿಯಲ್ಲಿ ಕೊಂದಿಯಾನೆ. ಬ್ರಹ್ಮದಶ್ಚು ಹಿರಣ್ಯಾಕ್ಷ ಪ್ರಥಮಂ ದಂಷ್ಟ್ರಯಾಹತಃ. ಕೋರೆಯ ಹಲ್ಲಿನಿಂದ ಮೊದಲನೇ ಹಿರಣ್ಯಾಕ್ಷನನ್ನು ಕೊಂದರೆ ಎರಡನೇ ಹಿರಣ್ಯಾಕ್ಷನನ್ನು ಕಪಾಳಕ್ಕೆ ಹೊಡೆದು ಸಂಹಾರ ಮಾಡಿದ ಅನ್ನುವ ಕಿಂಚಿತ್ ವ್ಯತ್ಯಾಸವನ್ನು ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ. ಇದಾದ ಮೇಲೆ ಮುಖ್ಯವಾಗಿ ಬರುವಂತಹ ಘಟನೆ ಏನು ಅಂತಂದರೆ, ಸ್ವಯಂಭುಮನು ಶತರೂಪಾದೇವಿಯಲ್ಲಿ ಇಬ್ಬರು ಗಂಡು ಮಕ್ಕಳು, ಪ್ರಿಯವರತ ಹಾಗೂ ಉತ್ತಾನಪಾದ ಅಂತ 3 ಹೆಣ್ಣು ಮಕ್ಕಳು, ಆಕೂತಿ, ದೇವಹೂತಿ, ಪ್ರಸೂತಿ. ಆಕೂತಿ ಅನ್ನೋಳನ್ನು ರುಚಿಪ್ರದೇಶ್ವರ ಅನ್ನೋರು ಕೊಟ್ಟು ಮದುವೆ ಮಾಡಿದ. ಅಲ್ಲಿ ಯಜ್ಞನಾಮಕ ಭಗವಂತನ ಅವತಾರ ಆಯಿತು. ಇನ್ನು ಪ್ರಸೂತಿ ಅನ್ನೋಳನ್ನು ದಕ್ಷನಿಗೆ ಕೊಟ್ಟು ಮದುವೆ ಮಾಡಿದ್ದ. ದೇವಹೂತಿಯನ್ನು ಕರ್ದಮ ಅನ್ನುವ ಋಷಿಗೆ 10,000 ವರ್ಷ ತಪಶ್ಚರ್ಯವನ್ನು ಮಾಡಿದರೆ ದೇವರ ಕಣ್ಣಿನಿಂದ ಆನಂದ ಬಾಷ್ಪ ಬಿದ್ದು ಅದೊಂದು ಸರೋವರ ಅಂತಾಯಿತು. ಅದೇ ಬಿಂದು ಸರೋವರ. ನಾವು ನೀವು ಈಗ ಮಾತೃಗಯಕ್ಕೆ ಹೋದಾಗ ನೋಡ್ತೇವಲ್ಲ, ಅಹಮದಾಬಾದಿಂದ 120 ಕಿಲೋಮೀಟ್ರು ದೂರದಲ್ಲಿ ಅದೇ ಬಿಂದು ಸರೋವರ. ಅಲ್ಲಿ ಆತ ಇದ್ದದ್ದು. ಅವನಿಗೆ ಇವರ ಮಗಳನ್ನು ಕೊಟ್ಟರೆ ಋಷಿಗಳಿಗೆ ರಾಜನ ಮಗಳು. ಎಂಥ ಅದ್ಭುತ ನೋಡಿ. ಮದುವೆ ಆಯಿತು, ಅಲ್ಲೇ ವಾಸವನ್ನು ಮಾಡ್ತಾ ಇದ್ದಾಳೆ. ಒಂದು ದಿವಸ ಬೇಸರ ಇಲ್ಲ. ಒಂದಿನ ಗಂಡ ಕೇಳಿದ್ರು, ಏನಾದರೂ ಕೇಳ್ಕೋ. ಎಷ್ಟೋ ದಿವಸ ಆದ ಮೇಲೆ ಅವಳಂದು, ಎಲ್ಲ ಹೆಣ್ಣು ಮಕ್ಕಳಂತೆ ನನಗೂ ಅಪೇಕ್ಷೆ ಇದೆ, ನಿಮಗಾದರೆ ಒಂದು ಅರಮನೆಯನ್ನು ಮಾಡಿಕೊಡಿ, ನನಗೆ ಮಕ್ಕಳ ಅಪೇಕ್ಷೆ ಇದೆ, ಹಾಗೆ ಆಗಲಿ ಅಂತ. ಅವರು 9 ದೇಹ, ಈಕೆಗೆ 9 ದೇಹ, ಇಬ್ಬರು ತೆಗೆದುಕೊಂಡು 9 ಅಂತಸ್ತಿನ ವಿಮಾನ, ಅದರಲ್ಲಿ ವಿಹಾರ ಮಾಡಿ 9 ಮಕ್ಕಳನ್ನು ಪಡೆದು ಕಡೆಗೆ ಅವಳು ಅಳತಾಳೆ, ನಾನು ಏನೇನೋ ಕೇಳ್ಕೊಂಬಿಟ್ಟೆ, ನನ್ನ ಆತ್ಮೋದ್ಧಾರ ಹೇಗೆ, ನಿನ್ನ ಗರ್ಭದಲ್ಲಿ ದೇವರೇ ಕೂತಿದ್ದಾನೆ ಅಂತ. ದೇವರು ಅವತಾರ ಮಾಡಿದ ಕಪಿಲ ಅಂತ ಭಗವಂತನ ನಾಮಧೇಯ. ಕಪಿಲ ಗೀತೆ ಅಂತ ಒಂದು ಸುಂದರವಾದ ಗೀತೆ ಇದೆ. ಭಗವಂತ ಕಪಿಲ ಗೀತೆಯಲ್ಲಿ ತುಂಬ ಅದ್ಭುತವಾದ ಸಂದೇಶಗಳನ್ನು ನಮಗಾಗಿ ಕೊಟ್ಟಿರೋದು. ಭಾಗವತ ಇದು ಯಾವುದೋ ಔಟ್ಡೇಟೆಡ್ ಅಲ್ಲ. ಏನದು? ಪ್ರಾರಂಭದಲ್ಲಿ ಅವಳು ಕೇಳ್ತಾಳೆ, ನಿರ್ವಿಣ್ಣ ನಿತರಾಂಭೂಮನ್ ಅಸದಿಂದ್ರಿಯ ತರ್ಪಣಾತೆ. ಇಂದ್ರಿಯಗಳನ್ನು ತೃಪ್ತಿಪಡಿಸೋದೇ ಜೀವನದ ಗುರಿ ಅಂತ ನಾನು ತಿಳಿದು ಏನೇನೋ ಮಾಡಿದೆ, ನನ್ನ ಉದ್ಧಾರ ಆಗೋದು ಹೇಗೆ ಅಂದಾಗ ಆಗ ಭಗವಂತ ಕೊಟ್ಟ ಉತ್ತರ ಏನು ಗೊತ್ತಾ? ಇದು ನಮ್ಮ ನಿಮ್ಮೆಲ್ಲರ ಹಣೆ ಬರಹ, ನಮ್ಮ ಇಂದ್ರಿಯಗಳ ದಾಸರು ನಾವು, ಅದಕ್ಕೆ ಏನು ಮಾಡಬೇಕು? ಅದಕ್ಕೆ ದೇವರು ಹೇಳಿದ್ದೇನೆಂದರೆ, ಅಮ್ಮ, ಮನುಷ್ಯನ ಮನಸ್ಸೇ ಬಂಧನಕ್ಕೂ ಕಾರಣ, ಬಿಡುಗಡೆಗೂ ಕಾರಣ. ಯಾರ ಮನಸ್ಸು ದೇವರ ಕಡೆ ಇದೆ ಅವನ ಉದ್ಧಾರ ಆಗತ್ತೆ. ಯಾರ ಮನಸ್ಸು ವಿಷಯಗಳ ಕಡೆ ಇದೆ ಅವನು ಪುನಃ ಪುನಃ ಸಂಸಾರಕ್ಕೆ ಬರ್ತಾನೆ. ಕಂದ, ದೇವರ ಕಡೆ ಮನಸ್ಸು ಹೋಗಬೇಕು ಅಂದರೆ ಏನು ಮಾಡಬೇಕು ಅಂತ ಅವಳ ಪ್ರಶ್ನೆ. ಅದಕ್ಕೆ ಭಗವಂತ ಕೊಟ್ಟ ಉತ್ತರ ಏನು ಅಂತಂದರೆ, ಆಲ್ರೆಡಿ ಯಾರು ಮನಸ್ಸನ್ನು ದೇವರ ಕಡೆ ಇಟ್ಟಿದ್ದಾರೆ
ಅವರ ಸಹವಾಸವನ್ನು, ಸಜ್ಜನರ ಸಹವಾಸವನ್ನು ಮಾಡಬೇಕು. ಯಾರು ಸಜ್ಜನರು ಅಂದಾಗ ಕೆಲವು ಲಕ್ಷಣಗಳನ್ನು ಭಗವಂತ ಹೇಳ್ತಾನೆ. ತಿತಿಕ್ಷವ ಕಾರುಣಿಕಾ ಸುಹೃದ ಸರ್ವದೇಹಿನಾಂ ಅಜಾತಶತ್ರವ ಶಾಂತಾ ಸಾಧವ ಸಾಧುಭೂಷಣಾ ಮಯಿ ಅನನ್ಯ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢಾಂ. ಕಂದ, ಯಾರು ಸಜ್ಜನರು ಅಂತ ಕೇಳಿದಾಗ ಆ ಭಗವಂತ ಕೊಟ್ಟ ಉತ್ತರ ತಿತಿಕ್ಷವ, ಸಹನೆ ಬೇಕು. ಕಾರುಣಿಕಾ, ಕರುಣೆ ಇರಬೇಕು. ಆಮೇಲೆ ಸುಹೃದ, ನಿರ್ನಿಮಿತ್ತವಾಗಿ ಉಪಕಾರ ಮಾಡಬೇಕು. ನಂತರದಲ್ಲಿ ಅಜಾತಶತ್ರುಗಳು. ಅಜಾತಶತ್ರು ಅಂದ್ರೇನು? ಹುಟ್ಟಿದಾಗಿನಿಂದ ಶತ್ರು ಇಲ್ಲದೆ ಇರೋದು, ಹಾಗಲ್ಲ ಅಂತಾರೆ. ಅಜ ಅತ. ಅಜ ಅನ್ನೋದಕ್ಕೆ ಪ್ರಕೃತಿ ಅಂತ, ಪ್ರಕೃತಿಯಿಂದ ನಿರ್ಮಿತವಾದ ನಮ್ಮ ನಿಮ್ಮೆಲ್ಲರ ದೇಹಕ್ಕೆ ಅಜ ಅಂತ ಕರೀತಾರೆ. ಅತ ಅಂದರೆ ಜೊತೆ ಅಂತ ಅರ್ಥ ಇದೆ. ಅತ ಸಾತತ್ಯ ಗಮನೆ. ದೇಹದ ಜೊತೆಯಲ್ಲೇ 6 ಜನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅನ್ನುವ ಶತ್ರುಗಳಿದ್ದಾರೆ. ಅವರನ್ನು ನಾವು ಓಡಿಸ್ಬೇಕಂತೆ. ನಾವೆಲ್ಲ ಅಜಾತ ಮಿತ್ರರಾಗಿದ್ದೀವಿ, ಅದಾಗಬಾರ್ದು. ಕಾಮಕ್ರೋಧಗಳನ್ನು ದೂರ ಮಾಡಬೇಕು. ಮಾಡಿದರೆ ನಿಜವಾಗಲೂ ಅಜಾತ ಶತ್ರುಗಳು ಅಂತ ಆಗ್ತೇವೆ. ಅದನ್ನು ಮಾಡಬೇಕು ಅಂತ ನನ್ನಲ್ಲಿ ಅನನ್ಯ ಭಕ್ತಿಯನ್ನು, ಎಷ್ಟು ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡ್ತೇವೋ ಅಷ್ಟು ಬೇರೆ ಕಡೆ ಮಾಡದೇ ಇರೋದಕ್ಕೆ ಅನನ್ಯ ಭಕ್ತಿ ಅಂತ ಕರೀತಾರೆ ಅಂತ. ಇದಾದ ಮೇಲೆ ನನ್ನ ಕಥೆಯನ್ನು ಕೇಳೋದು, ಹೇಳೋದು ಎಲ್ಲ ಮಾಡಬೇಕಮ್ಮ. ಸಜ್ಜನರ ಸಹವಾಸ ಮಾಡಿದಾಗ ಭಗವಂತನ ವಿಶೇಷವಾದ ಮಾತುಗಳು ಕಿವಿಯಲ್ಲಿ ಬೀಳತ್ತೆ. ಸತಂ ಪ್ರಸಂಗನ್ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರಣ ರಸಾಯನ ಕಥಾ ಚಜ್ಜೋಷಣಾದಶ್ವಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ದೇವರ ವಾರ್ತೆಯನ್ನು ಮೇಲಿಂದ ಮೇಲೆ ಕೇಳಿದಾಗ ಭಕ್ತಿ ದೇವರಲ್ಲಿ ನಮಗೆ ಉದ್ರೇಕ ಆಗತ್ತೆ. ಯಾಕೆಂದರೆ ದೇವರ ಮಹಿಮೆಯನ್ನು ಕೇಳ್ತಾ ಅದು ಸಜ್ಜನರ ಬಾಯಿಂದ ಕೇಳಿದಾಗ ನಮಗೆ ಹೆಚ್ಚು ಮನಸ್ಸಿಗೆ ನಾಟತ್ತೆ. ಹಾಗಾಗಿ ಸಜ್ಜನರ ಸಹವಾಸವನ್ನು ಕೇಳಬೇಕಂತ. ಅದನ್ನೇ ನಮ್ಮ ಶ್ರೀಪಾದರಾಜರು ಕೇಳ್ತಾರೆ. ಗ್ರಾಸವಾಸಗಳಿಗೆ ಇಲ್ಲವೆಂದು ನಿನ್ನ ಬೇಸತ್ತು ಬೇಡ, ಬಂದುದು ಇಲ್ಲ ವಾಸುದೇವನೇ ನಿನ್ನ ದಾಸರ ದಾಸರ. ವಾಸುದೇವನೇ ನಿನ್ನ ದಾಸರ ದಾಸರ. ದಾಸರ ದಾಸ್ಯವ ಕೊಡು ಸಾಕೆಂದರೆ ಇದನಾದ ಹೃದಯ ಪಾಲಿಸದಿದ್ದರೆ ನಿನ್ನ ಪದಕಮಲವ ನಂಬಿ ಭಜಿಸುವುದೆಂತೋ. ನಿನ್ನ ದಾಸರ ದಾಸರ ದಾಸ್ಯವ ಕೊಡು ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಇದಾದ ಮೇಲೆ ಕೆಲವು ಮಾತುಗಳೆಲ್ಲ ಇದೆ. ಮನಸ್ಸಿನ ಶುದ್ಧಿ ಹೇಗೆ ಅನ್ನೋದಕ್ಕೆ ಭಗವಂತ ಹೇಳ್ತಾನೆ. ಸ್ವಧರ್ಮ ಚರಣಂ ಶಕ್ತ್ಯ ವಿಧರ್ಮಾಚ್ಚ ನಿವರ್ತನಂ ದೈವಲಬ್ಧೇನ ಸಂತೋಷ ಆತ್ಮವಿತ್ ಚರಣಾರ್ಚನಂ. ಇದೆಲ್ಲರಿಗೂ ಕೊಟ್ಟ ಕಿವಿ ಮಾತಿದು. ಇವತ್ತು ಮನಸ್ಸು ಶುದ್ಧ ಇಲ್ಲ. ಅದರ ಶುದ್ಧೀಕರಣ ಹೇಗೆ ಅಂದರೆ ಸ್ವಧರ್ಮಾಚರಣಂ ಶಕ್ತ್ಯ. ನಮಗೆ ಹೇಳಿದ ಧರ್ಮವನ್ನು ನಮಗೆ ತಿಳಿದಷ್ಟು ಮಾಡಲೇಬೇಕಂತೆ. ಅದನ್ನೇ ಜಗನ್ನಾಥದಾಸರಂತಾರೆ. ದೊಡ್ಡ ಕೃತಿ ಅವರದು, ಸುಂದರವಾದ ಕೃತಿ. ಅಲ್ಲಿ ಹೇಳ್ತಾರೆ, ಸೂಚಿತ ಕರ್ಮಗಳಾಚರಿಸುತ್ತ ಬಲು ನೀಚರಲ್ಲಿಗೆ ಪೊಗಿ ಯಾಚಿಸದೆ ಖೇಚರವಾಹ ಚರಾಚರ ಬಂಧಕ ಮೋಚಕನಹುದೆಂದ್ಯೋಚಿಸುತ್ತೇಪ್ಪುದೆ ಫಲವಿದು ಬಾಳದುದಕ್ಕೆ. ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ನಿಚ್ಚ ಶುಭಕುತಿಯೊಳಚ್ಯುತನಂಗ್ರಿಗಳರ್ಚಿಸಿ ಮೆಚ್ಚಿಸುತ್ತೆಚ್ಚರದಿ ತುಚ್ಛ ವಿಷಯಗಳ ನಿಚ್ಚಿಸದಲೆ ಯದೃಚ್ಛಾಲಾಭದಿಂ ಪ್ರೋಚ್ಚನಾಗುವುದೇ ಫಲವಿದು ಬಾಳದುದಕ್ಕೆ. ಎರಡೂ ಮಾತು ಭಾಗವತ ಆಡಿದ ಮಾತು. ಮೊದಲನೇದು ಸ್ವಧರ್ಮಾಚರಣಂ ಶಕ್ತ್ಯ ವಿಧರ್ಮಾಚ್ಚ ನಿವರ್ತನಂ. ನಮಗೆ ಮಾಡಬೇಡ ಅಂದದ್ದನ್ನು ಬಿಡೋದು ಒಂದು ದೇವರ ಪೂಜೆ. ಇನ್ನು ಮುಖ್ಯವಾಗಿ ದೇವರು ಕೊಟ್ಟಿದ್ದರಲ್ಲಿ ತೃಪ್ತನಾಗಿ ಇರು. ಯದೃಚ್ಛಾಲಾಭದಿಂ ಪ್ರೋಚ್ಚನಾಗುವುದೇ. ಯಾಕೆಂದರೆ ಇವತ್ತು ಎಷ್ಟು ಬಂದರೂ ಸಾಲದು. ಕಂಪನಿಯಿಂದ ಕಂಪನಿಗೆ ಹಾರು, ಸಮಯ ಬೇಕು, ಇನ್ನೊಂದು 2 hours ಎಕ್ಸ್ಟ್ರಾ. ಹೇಗೆ ಮಾಡ್ತಿ? ಸಂದೇಹವನ್ನೇ ಬಿಟ್ಬಿಡ್ತೇನೆ, ಆಮೇಲೆ ಮಾಡ್ತೇನೆ. ಯಾವ ಮೇಲೆ ಮಾಡೋದು?
ಆಮೇಲೆ ರಿಟೈರ್ ಆದಮೇಲೆ ಹೌದು ನಮ್ಮ ಜನ್ಮಕ್ಕೆ ರಿಟೈರ್ಮೆಂಟ್ ಬರಲ್ಲ ಅಂತ ಗ್ಯಾರಂಟಿ ಏನು? ಆದ್ದರಿಂದ ಅವತ್ತಿಂದ ಅವತ್ತು ಮಾಡಬೇಕು. ಪೈಲಪ್ ಮಾಡಿಕೊಂಡು ಬಿಟ್ಟರೆ ಆಗೋದಿಲ್ಲ. ಇರ್ತೀವೋ ಬಿಡ್ತೀವೋ, ಇದ್ದರೂ ಆ ಸ್ಥಿತಿಯಲ್ಲಿ ಇರ್ತೀವೋ ಇಲ್ಲವೋ, ಸಂಧ್ಯಾವಂದನೆಯನ್ನೋ ದೇವರ ಪೂಜೆಯನ್ನೋ ಮಾಡುವ ಸ್ಥಿತಿಯೇ ಇಲ್ಲ ಅಂತಂದರೆ ಬೆಡ್ ರಿಡನ್ ಆಗೋದು, ಅಥವಾ ಇನ್ನೂ ದೊಡ್ಡ ಕೆಲಸ ದೇವರು ಕೊಡಿಸ್ಬೋದು ನಮ್ಮನ್ನು ಹಾಳು ಮಾಡಲಿಕ್ಕೆ. ಇಲ್ಲ, ನನ್ನ ಕರ್ತವ್ಯ ಕರ್ಮವನ್ನು ಅತ್ಯವಶ್ಯಕವಾಗಿ ಮಾಡಬೇಕು. ಸಂಕೋಚ ಮಾಡುವ ಕಾರ್ಯಭಾರ ಇರುತ್ತೆ. ದೇವರ ಪೂಜೆಯನ್ನು 3 ಗಂಟೆ ಮಾಡೋದು ಬೇಡ, ಅರ್ಧ ಗಂಟೆಯಲ್ಲಿ ಮಾಡುವ. ಆದರೆ ದೇವರ ಪೂಜೆ ಅನ್ನುವಂತಹ ಪ್ರಧಾನವಾದ ಅಂಶವನ್ನು ಕಿತ್ತಾಕಬಾರ್ದು. ಅದರಂತೆ ಒಂದು ಶಾಲಿಗ್ರಾಮವನ್ನು ಇಟ್ಟುಕೊಂಡು ನಿತ್ಯ ದೇವರ ಮೇಲೆ ಒಂದಿಷ್ಟು ನೀರನ್ನು ಅಭಿಷೇಕ ಮಾಡಿ ತೀರ್ಥವನ್ನು ಸ್ವೀಕಾರ ಮಾಡಿದರೆ ಜನ್ಮ ಸಾರ್ಥಕ ಆಗುತ್ತೆ. ಅದಕ್ಕಾಗಿ ನಾವು ಬಂದದ್ದು. ಇರಲಿ, ಇವತ್ತು ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಅಂಥೇಳಿ ಸರ್ವಸ್ವವನ್ನು ಬಿಡೋದರಲ್ಲಿ ಏನೂ ಅರ್ಥ ಇಲ್ಲ. ಇದು ಮನಸ್ಸಿನ ಶುದ್ಧಿಗೆ ಇರುವಂತಹ ದೊಡ್ಡ ಉಪಾಯ ಅಂತ ಭಗವಂತ ಹೇಳ್ತಾನೆ. ಇದಾದ ಮೇಲೆ ಭಗವಂತ ಮುಖ್ಯವಾಗಿ ಹೇಳೋದೇನಂತಂದರೆ, ನಮಗೆ 3 ಅವಸ್ಥೆ. ಸತ್ತ ಮೇಲೆ ಯಮಧರ್ಮರಾಜನ ಮನೆಯಲ್ಲಿ ಆಗುವ ನರಕಾದ್ಯ ಅನರ್ಥಗಳು, ಅಲ್ಲಿ ಕೊಡುವ ಹಿಂಸೆಗಳು, ಆ ನಂತರದಲ್ಲಿ ಹುಟ್ಟುವ ಮುಂಚೆ ತಾಯಿಯ ಗರ್ಭದಲ್ಲಿ ಆದ ನೋವುಗಳು, ಹುಟ್ಟಾದ ಮೇಲೆ ಆ ಬದುಕಿನಲ್ಲಿ ಆಗುವ ತೊಂದರೆಗಳು, ಈ 3 ದೇವರು ಹೇಳ್ತಾನೆ. ಕಾರಣ ಇಷ್ಟೇ, ನಮಗೆ ಬದುಕು ತುಂಬ ಚೆನ್ನಾಗಿದೆ ಅಂತ ತೋರ್ತಾ ಇರುತ್ತೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಇದ್ದಾಗ. ಆದರೆ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಸಮಸ್ಯೆಗಳು ಒಂದೊಂದೇ ತಲೆದೋರುತ್ತೆ. ಆಗ ಸಣ್ಣವನಿದ್ದಾಗ ನನಗೆ ಭ್ರಮೆ ಇರುತ್ತೆ, ನಾನು ಇವ್ರ ಥರ ಇರಲ್ಲ, ಅವ್ರ ಥರ ಇರಲ್ಲ, ನಮ್ಮ ಅಪ್ಪ ಅಮ್ಮನ ಥರ ಇರಲ್ಲ, ನಾನು ಕರೆಕ್ಟ್ ಪರ್ಫೆಕ್ಟ್ ಲೈಫು, ನಾನೇನೇನೋ ಟೈಮ್ ಟೇಬಲ್ ಹಾಕ್ಕೊಂಡಿದ್ದೀನಿ. ಎಲ್ಲರ ಹಣೆ ಬರಹವು ಹಾಗೆ ಆಗತ್ತೆ. ಒಂದು ದಿನ ವೃದ್ಧಾಪ್ಯಕ್ಕೆ ನಾವು ಕಾಲಿಡ್ತೇವೆ. ವೃದ್ಧಾಪ್ಯದಲ್ಲಿ ಎಲ್ಲರ ಅನಿವಾರ್ಯತೆ ಬರುತ್ತೆ. ಭಗವಂತ ಕೆಲವೆಲ್ಲ ಥಿಯರಿಯಿಂದ ಗೊತ್ತಾಗೋದಿಲ್ಲಪ್ಪ, ಅನುಭವದಿಂದಲೇ ಗೊತ್ತಾಗೋದು. ಆದ್ದರಿಂದ ನಾನು ವಿವರಣೆಯನ್ನಂತೂ ಕೊಟ್ಟಿರ್ತೇನೆ ಅಂತ. ನಿಮ್ಮ ಜೀವನದಲ್ಲಿ ಹೀಗೆ ಆಗತ್ತಲ್ವ? ನಾವು ಸಣ್ಣವ್ರು ಬಿಸಿ ರಕ್ತ ಇದ್ದಾಗ ಹಿರಿಯರಿಗೆ ಏನಾಗುತ್ತೆ ಗೊತ್ತಾಗೋದಿಲ್ಲ. ಅದನ್ನು ಜನ್ರೇಷನ್ ಗ್ಯಾಪ್ ಅಂದ್ಬಿಡ್ತೀವಿ. ಇವ್ರು ಯಾರು ಸರಿ ಇಲ್ಲ ರೀ, ಹಾಗಿಲ್ಲ. ನಾನು ಆ ವೃದ್ಧಾಪ್ಯಕ್ಕೆ ಬಂದಾಗ ನನಗೆ ಅನಿವಾರ್ಯತೆ ಇರುತ್ತೆ. ಒಂದು ಲೋಟ ನೀರು ಬೇಕು ಅಂದರೆ, ನನ್ನಲ್ಲಿ ₹1,00,00,000 ಇದ್ದರೂ ಲೋಟ ನೀರು ಬೇಕು ಅಂದರೆ ₹1,00,00,000 ತಂದು ಕೊಡೋದಿಲ್ಲ. ತಂದು ಕೊಡುವ, ಪ್ರೀತಿಯಿಂದ ಕೇಳಿದಾಗ ಕೊಡುವ ಒಬ್ಬ ವ್ಯಕ್ತಿ ಇರಬೇಕು. ಪ್ರೀತಿಯೋ ದ್ವೇಷವೋ ಅಂತೂ ಅವನು ತಂದು ಕೊಟ್ಟರೆ ಆಗತ್ತಲ್ವ? ಹಾಗಾಗಿ ಪರಾಧೀನತೆ ಅನ್ನೋದು ಎಲ್ಲರಿಗೂ ಬರುತ್ತೆ, ನಿನಗೂ ಒಂದಿನ ಬರುತ್ತೆ. ಆದ್ದರಿಂದ ನೀನು ಸ್ವಲ್ಪ ತಗ್ಗಿ ಬಗ್ಗಿ ಇದ್ದರೆ ಚೆನ್ನಾಗಿರುತ್ತೆ. ನೀನು ತಾರುಣ್ಯದಲ್ಲಿ ತುಂಬ ಮೆರದೆ ಅಂದರೆ ವೃದ್ಧಾಪ್ಯದಲ್ಲಿ ತುಂಬಾ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಯಾಕೆ? ನೀನು ಹೊಟ್ಟೆ ಉರಿಸಿದ್ದನ್ನು ನೋಡಿರ್ತಾರೆ, ಎಲ್ಲ ರೀಬೌನ್ಸ್ ಆಗತ್ತೆ, ಎಲ್ಲ ಬೌನ್ಸರ್ಸೇ ಬರುತ್ತೆ. ಬಿ ಕೇರ್ಫುಲ್ ಅಂತ ಭಗವಂತ ನಮಗೆ ಕಿವಿಮಾತನ್ನು ಹೇಳ್ತಾನೆ. ನೀನು ನಿನ್ನ ಹೆಂಡತಿ ಮಕ್ಕಳಿಗಾಗಿ ರಹೋ ರಚಿತ ಸಲ್ಲಾಪೈಹಿ ಶಿಶೂಣಾಂ ಕಲಭಾಷಣಾತೆ ಮುಳುಗೋಗಿರ್ತೀವಿ ಸಂಸಾರದಲ್ಲಿ. ಒಂದು ದಿವಸ ವೃದ್ಧಾಪ್ಯ ಬಂದು ಹಾಸಿಗೆಯನ್ನು ಹಿಡಿತೇವೆ, ಮನೆಯಲ್ಲೇ ಕೂಡ್ತೇವೆ. ಅವಮತ್ಯೋಪನ್ಯಸ್ತಂ, ಯಾರಿಗಾಗಿ ದುಡಿದುವೋ ಅವರೇ ಬೈತಾರೆ. ಆಗ ಬಂಧು ಬಳಗವೋ ಯಾರೋ ನೋಡಿಕೊಂಡು ಹೋಗೋಣ ಅಂತ ಬಂದಾಗ ಬಾಯಿ ಇರೋದಿಲ್ಲ, ಏನೇನೋ ಮಾತಾಡಬೇಕು ಅಂತ ಬಯಕೆ. ದೇವರಂತ ನಿನಗೆ ಯಾಕೆ ಬಾಯಿ? ನಾವು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಅರ್ಥ ಮಾಡ್ಕೊಂಡಿದ್ದು ನಮಗೆ ಗೊತ್ತಾದರೂ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಏನೇನೋ ಅವರೊಂದನ್ನು ಈಗಂದನ್ನು. ಅದಕ್ಕೆಲ್ಲ ಜ್ಞಾನಿಗಳು ಕೇಳೋದು, ಮರಣಕಾಲದಲ್ಲಿ ನಿನ್ನ ಸ್ಮರಣೆಯನ್ನು ನನಗೆ ಕೊಡೋ ಭಗವಂತ, ಅದನ್ನು ಬಿಟ್ಟು ಇನ್ನೇನು ಕೇಳೋದಿಲ್ಲ. ಶರಣು ಹೊಕ್ಕೆ ನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸೆನಗೆ ನಾರಾಯಣ. ಶ್ರೀಕೃಷ್ಣ ಮನ್ಮರಣ ಕಾಲ ಉಪಗತೇತು ತ್ವನ್ನಾಮ ಮದ್ವಚನ ಗೋಚರತಾಮುಪೈತು. ಇದು ವಿಷ್ಣುತೀರ್ಥರಂತಾರೆ, ಅದು ಹಿಂದಿಂದು ಕನಕದಾಸರು ಕನ್ನಡದ ಪದ್ಯ. ಅದು ಪುರಂದರದಾಸರಂತಾರೆ, ಆಗಲೇ ಕಾಯಬೇಕು ಅಂಬುಜಾಕ್ಷನೆಯನ್ನ, ಈಗ ನೀ ಕಾಯ್ದರೇನೋ ಕಾಯದಿದ್ದರೆ ಏನೋ, ಆಗಲೇ ಕಾಯಬೇಕು. ಅನುಜತನುಜರುಂಟು ಬಹುಹಣ ಒಳಗುಂಟು, ಚಿನ್ನ ಚೀನಾಂಬರ ಉಂಟು ಉಪ್ಪರಿಗೆ ಉಂಟು, ಮೊನ್ನೆ ಹುಟ್ಟಿದ ಗಂಡು ಮಗನೊಬ್ಬನು ಎನಗೆ ಉಂಟು, ಸನ್ನೆ ಗುಂದಿದಾಗ ಸಂಗಡ ಒಬ್ಬರ ಕಾಣೆ, ಆಗಲೇ ಕಾಯಬೇಕು. ಹೀಗಾಗಿ ನಮ್ಮ ಜೀವನದಲ್ಲಿ ಎಲ್ಲ ಇದೆ ಅನ್ನೋ ಭ್ರಮೆ ಇರುತ್ತೆ. ಆದರೆ ಒಂದು ದಿವಸ ಯಾರಿದ್ರೂ ಪ್ರಯೋಜನ ಇಲ್ಲ.
ಎಲ್ಲರಿಗೂ ಬೇಡದವರಾಗಿ ಬಿಡ್ತೇವೆ. ಆ ಅವಸ್ಥೆಗೆ ನೀನು ತರಬೇಡ ಭಗವಂತ. ಏನೇ ಆಗಲಿ ನಿನ್ನ ಸ್ಮರಣೆ ನನಗೆ ತಲೆಯಲ್ಲಿ ಇರುವಂತೆ ಪ್ರಾಣ ಹೋಗುವ ಸಂದರ್ಭದಲ್ಲಿ ಭಗವಂತ ಕೊಡೋ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಯಮದೂತರು ಬಂದು ದರ ಎಳೆದುಕೊಂಡು ಹೋಗಬೇಕಾದ್ರೆ ತುಂಬ ನೋವಾಗತ್ತೆ. ಶತವೃಶ್ಚಿಕ ದಷ್ಟಸ್ಯ, 100 ಚೇಳು ಕುಟುಕಿದ ನೋವು. ದಾರಿಯಲ್ಲಿ ಪತಿಶ್ವಭಿರ್ ಭಕ್ಷ್ಯಮಾಣ, ನಾಯಿ ನರಿಗಳು ಕಚ್ಚತ್ತೆ, ತಾನು ಮಾಡಿದ ಪಾಪ ಎಲ್ಲ ನೆನಪಾಗತ್ತೆ. ಆ ಯಮಧರ್ಮರಾಜ ಕೇಳ್ತಾನೆ, ಏನು ತಂದೆ ಇಲ್ಲಲ್ಲ ಸ್ವಾಮಿ, ಏನು ತರಬೇಕಾಗಿತ್ತು? ಏನಾದರೂ ಒಂದಿಷ್ಟು ಡೆಪಾಸಿಟ್ಟು, ಅದು ಮೆಚೂರ್ ಆಗೋ ಮುಂಚೆ ನಾನು ಬಂದೆ. ನಾನು ಕೇಳಿದ್ದು ಬ್ಯಾಂಕದಲ್ಲಪ್ಪ, ಪುಣ್ಯ ಏನಾದರೂ ತಂದ್ಯಾ? ಕುಶಲೇತರ ಪಾಥೇಯ. ಪಾಥೇಯ ಅಂದರೆ ಬುತ್ತಿ, ಪುಣ್ಯದ್ದೇನಿಲ್ಲ. ನಮ್ಮ ಹಿಂದೆ ಬರೋದು ನಾವು ಗಳಿಸಿದ ಪುಣ್ಯ ಪಾಪಗಳೇ. ಹೊತ್ತು 9 ಮಾಸ ಪರ್ಯಂತ ಗರ್ಭದಲ್ಲಿ ಹೆತ್ತು ಬಲು ನೋವು ಬೇನೆಗಳಿಂದಲೇ ತುತ್ತು ಬುತ್ತಿಯ ಕೊಟ್ಟು ಸಲಹಿದಂತ ತಾಯಿ ಹತ್ತು ಕಳಹುವಳಲ್ಲದೆ ನೆರೆ ಬರುವಳೇನೆ. ಆರು ಸಂಗಡ ಬಹೋರಿಲ್ಲ, ನಾರಾಯಣ ನಾಮ ನೆರೆಬಾವುದಲ್ಲದೆ. ಮತ್ತೆ ಪ್ರಾಣನು ತನುವ ಬಿಟ್ಟು ಹೋಗುವಾಗ ಎತ್ತಿವನ ಹೊರಗೊಯ್ದು ಹಾಕೆಂಬುವರು. ಎತ್ತಿದ ಕಸಕ್ಕಿಂತ ಕಡೆಯಾಯಿತಿ ದೇಹ, ವಿತ್ತವೆಷ್ಟಿದ್ದರೂ ಫಲವಿಲ್ಲ ಪ್ರಾಣಿ. ಯಾರು ಬರ್ತಾರೆ ನಿನ್ನ ಹಿಂದೆ? ನೀನು ಮಾಡಿದ ಪುಣ್ಯ ಪಾಪ ಧರ್ಮಸ್ತಮನು ಗಚ್ಚತಿ. ಹಾಗಾಗಿ ಪುಣ್ಯವನ್ನು ಗಳಿಸಿರಪ್ಪ ಅಂತ ದಾಸರು ಕಿವಿ ಹಿಂದೆ ಹೇಳ್ತಾರೆ. ಸರಿ, ಅಲ್ಲೆಲ್ಲ ಲಕ್ಷ ಲಕ್ಷ ವರ್ಷ ಕಷ್ಟವನ್ನು ಪಟ್ಟು ಪುನಃ ತಾಯಿ ಗರ್ಭಕ್ಕೆ ಬರೋದು. ಅಲ್ಲೇನೇನು ತೊಂದರೆ? ತಾಯಿಯ ಗರ್ಭಕ್ಕೆ ಬಿದ್ದಾಗ ಕಲಲಂ ತ್ವೇಕರಾತ್ರೇಣ ಪಂಚರಾತ್ರೇಣ ಬುದ್ಬುದಂ ದಶಾಹೀನತು ಕರ್ಕಂದು ಪೇಷ್ಯಂಡಂಬ ತತಃಪರಂ ಮಾಸೇನತು ಶಿರೋದ್ವಾಭ್ಯಾಂ. ಮೊದಲನೇ ತಿಂಗಳಿಗೆ ತಲೆ, 2ನೇ ತಿಂಗಳಿಗೆ ಹೊರಗಿನ ಅವಯವಗಳು, 3ನೇ ತಿಂಗಳಿಗೆ ಲಿಂಗಛಿದ್ರ, 4ನೇ ತಿಂಗಳಿಗೆ ಸಪ್ತಧಾತುಗಳು, 5ನೇ ತಿಂಗಳಿಗೆ ಹಸಿವು ನೀರಡಿಕೆ, 6ನೇ ತಿಂಗಳಿಗೆ ಹೊಕ್ಕಳ ಬಲ್ಯ ಹಾಕಿ ಸುತ್ತುತ್ತಾನೆ, 7ನೇ ತಿಂಗಳಿಗೆ 100 ಜನ್ಮದ ಎಲ್ಲ ದುಃಖದ ಸ್ಮರಣೆಯನ್ನು ದೇವರು ಕೊಡ್ತಾನಂತೆ. ಸಾಕಾಗಿ ಹೋಗತ್ತೆ. 108 ದೇವರಲ್ಲಿ ಆಗ ಪ್ರಾರ್ಥನೆ ಮಾಡ್ತಾರಂತೆ. ಗರ್ಭದಲ್ಲಿದ್ದ ಮಕ್ಕಳು ನಾವೆಲ್ಲ ಅಲ್ಲಿಂದಾನೇ ಬಂದಿದ್ದು, ಮರೆತು ಹೋಗಿದ್ದೀವಿ. ಪುಣ್ಯವಂತರಾದರೆ ದೇವರ ಸ್ಮರಣೆ ಬರುತ್ತಂತೆ, ಪಾಪಿಷ್ಠರಿಗೆ ಅದು ಬರುವುದಿಲ್ಲ ಅಂತಾರೆ ಶ್ರೀಮದಾಚಾರ್ಯರು. ಸ್ವಾಮಿ ನನ್ನನ್ನು ಇಲ್ಲಿಂದ ಹೊರಗೆ ಹಾಕೋ, ಸಾಕಾಗಿದೆ. ಯಾಕೆ, ಏನಾಗಿದೆ? ದೇಖ್ಯನ್ನ ದೇಹ ವಿವರೇ ಜಠರಾಗ್ನಿನಾಸರು ವಿಣ್ಮೂತ್ರ ಕೂಪ ಪತಿತಃ. ಮಲಮೂತ್ರದ ಬಾವಿಯಲ್ಲಿ ಬಿದ್ದಿದ್ದೇನೆ. ಇಚ್ಛನ್ನಿತೋ ವಿವಸಿತು, ಇರಲಿಕ್ಕೆ ಮನಸ್ಸಿಲ್ಲ, ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ನೀನೇ ನನ್ನನ್ನು ಉದ್ಧಾರ ಮಾಡಬೇಕು. ಎಲ್ಲೂ ರಕ್ತ ಮಾಂಸಗಳ ಮೇಲು ಚರ್ಮದ ಹೊದಿಕೆ, ಒಳಗೆ ಮಲಮೂತ್ರಾದಿ ಕ್ರಿಮಿಗಳಿಹವು. ಹಲವು ವ್ಯಾಧಿಯ ಬೀಡು ಪಂಚಭೂತದ ನಾಡು, ಬಲು ಈ ದೇಹವನು ನೆಚ್ಚಿ ಕೆಡಬೇಡ. ನಂಬದಿರು ಈ ದೇಹ ನಿತ್ಯವಲ್ಲ. ಈ ದೇಹ ನಿತ್ಯ ಅಲ್ಲೋ, ಅನಿತ್ಯವಾದದ್ದು. ಇದನ್ನು ನೆಚ್ಚಿ ನೀ ಕೆಡಬೇಡ. ಸಾಧನೆಯನ್ನು ಮಾಡಿಕೋ, ಎಲ್ಲಿಂದ ಬಂದು ಅದನ್ನು ಅರ್ಥ ಮಾಡಿಕೋ ಅಂತ. ತುಂಬ ಕಷ್ಟ. ಅಂತೂ ಕಷ್ಟಪಟ್ಟು ಆಚೆ ಬರ್ತೇವೆ. ಅಲ್ಲ ರೀ, 9 ತಿಂಗಳು ಕಷ್ಟ, ಆಮೇಲೆ ಸುಖವಾಗಿರ್ಬೋದಲ್ಲ. ಆಮೇಲೆ ಕಷ್ಟ ಅಂತಾರೆ. ಸಣ್ಣ ಮಗು ಇದ್ದಾಗ ನಮ್ಗೆ ಆಗೋದೊಂದು ಮಾಡೋದೊಂದು ಅಲ್ವಾ. ಹಸಿವಾಗಿರುತ್ತೆ, ಜೋಂಡ್ಲಿಲಿ ಹಾಕಿ ತೂಗ್ತಾ ಇರ್ತಾರೆ. ನೀವೇ ಹೇಳಿ, ತುಂಬ ಹಸಿದಾಗ ಏನಾಗ ಹಾಡು ಹೇಳ್ತೇವೆ ಅಂದರೆ, ಶಿಶುತನದೊಳಿರಲು ನೋಣ ಮುಸುಕಲದರಿಂದಳಲು ಹಸಿದ ನೀವನೆಂದು ಸ್ತನ್ಯವ ಕೊಡುವರು. ಹಸಿತ್ರಶೆಗಳಿಂದಳಲು ಹಾಡಿ ತೂಗುತ್ತಲಿಹರು, ಪಶುವಂತೆ ಶಿಶುತನದೊಳ್ ಇರಲಾರೆ ಹರಿಯೇ. ಸಾಕು ಸಾಕಿನ್ನು ಸಂಸಾರ ಸುಖವು. ಸಾಕಾಗಿದೆಯೋ ನಮ್ಮಪ್ಪ, ಎಷ್ಟು ಕಷ್ಟವೋ. ಈ ಸಂಸಾರದಿಂದ ನನ್ನನ್ನು ದೂರ ಇಡೋ. ಇಷ್ಟೆಲ್ಲ ಒಳಗಿದ್ದಾಗ ಪ್ರಾರ್ಥನೆ ಮಾಡ್ತೀವಿ, ಹೊರಗೆ ಬಂದಮೇಲೆ ಎಲ್ಲ ಮರೆತು ಹೋಗ್ತೀವಿ. ನಾನಾ ತರಹದ ಸಮಸ್ಯೆಗಳು. ಹಾಗಾಗಿ ಸಮಸ್ಯೆ ಬರಬಾರದು ಅಂತಾದರೆ ಮನುಷ್ಯ ಜನ್ಮ ಬಂದಾಗ ಸಜ್ಜನರ ಸಹವಾಸವನ್ನು ಮಾಡಿ, ದೇವರ ಆರಾಧನೆ ಮಾಡಿ, ಅವನನ್ನು ಒಲಿಸಿಕೊಂಡು ಪುನಃ ಗರ್ಭಕ್ಕೆ ನನ್ನನ್ನು ಹಾಕಬೇಡ ಸ್ವಾಮಿ ಅಂತ ಬೇಡಿಕೊಳ್ಳಬೇಕು.
ಅದಕ್ಕೆ ಯೋಗ್ಯವಾದದ್ದು ಮನುಷ್ಯ ಜನ್ಮ ಅನ್ನುವ ಸುಂದರವಾದ ಸಂದೇಶವನ್ನು ಕಪಿಲಗೀತೆಯಲ್ಲಿ ಭಗವಂತ ಕೊಡ್ತಾನೆ. ತಾಯಿ ಗರ್ಭದಲ್ಲಿದ್ದಾಗ ತಾಯಿಗೂ ಕಷ್ಟ, ನಮಗೂ ಕಷ್ಟ. ನಾನು ಅನೇಕ ಬಾರಿ ಹೇಳ್ತಿರ್ತೇನೆ, ಯಾಕೆಂದರೆ ಇವತ್ತು ಶ್ರಾದ್ದವನ್ನು ಕೆಲವರು ಬಿಟ್ಟು ಬಿಡ್ತಾ ಇದ್ದಾರೆ. ಕೆಲವರು ಮಾಡೋದಾದರೂ ಏನೋ ಒಂದು ಋಣ ತೀರಿಸೋದು ಅಂತ. ಹಾಗೆ ಮಾಡಬೇಡಿ. ಜನ್ಮ ಕೊಟ್ಟ ತಂದೆ ತಾಯಿಗಳ ಋಣವನ್ನು ತೀರಿಸ್ಲಿಕ್ಕಾಗೋದಿಲ್ಲ. ಅದರಲ್ಲೂ ತಾಯಿ ಋಣ ತುಂಬ ದೊಡ್ಡದು ಅಂತ ಪ್ರಾಸಂಗಿಕವಾಗಿ ಯಾಕೆ ಈ ಗರ್ಭದ ಬಗ್ಗೆ ಎಲ್ಲ ಹೇಳ್ತಾರಲ್ಲ, ಗರ್ಭದಲ್ಲಿ ಕೂತಾಗ ನಮಗೆ ಮಾತ್ರ ಕಷ್ಟ ಅಲ್ಲ, ತಾಯಿಗೂ ಕಷ್ಟವೇ. ಏನದು ತಾಯಿ ಕಷ್ಟಪಡೋದು? ಏನು 1 2 16 ಪಿಂಡಗಳನ್ನು ತಾಯಿ ಹೋದ ಮೇಲೆ ಶ್ರಾದ್ದದಲ್ಲಿ ಇಡಿಸ್ತಾರೆ. ಅದರ ಅರ್ಥ ಗೊತ್ತಾದರೆ ಕಣ್ಣೀರಲ್ಲಿ ಕೈ ತೊಳಿಬೇಕು. ನಮ್ಮಮ್ಮ ನಾನು ಹುಟ್ಟೋ ಮುಂಚೆ ಊರೂರ ಹತ್ರ ಎಲ್ಲ ಬಯಸ್ಕೊಂಡೆಲ್ಲೇ, ಆ ಒಂದು ದೊಡ್ಡ ಋಣ ನನ್ನ ಮೇಲಿದೆ, ಅದಕ್ಕಾಗಿ ನಿನಗೊಂದು ಪಿಂಡ ಇಡ್ತೇನೆ. ಗರ್ಭಸ್ಥೆ ಗಮನೇ ದುಃಖೆ ವಿಷಮೇ ಭೂರಿ ವರ್ತಮನಿ ತಸ್ಯ ನಿಷ್ಕ್ರಮಣಾರ್ಥಾಯ ಮಾತ್ರ ಪಿಂಡಂ ದದಾಮ್ಯಹಂ. ನಮ್ಮಮ್ಮ ನಾನು ಗರ್ಭದಲ್ಲಿ ಬಿದ್ದ ಮೇಲೆ ಎಷ್ಟು ಕಷ್ಟ ಕೊಟ್ಟನೆ, ಬಯಕೆ, ಸಂಕಟ. ಪಾಪ ತಾಯಿಗೆ ಬಯಕೆ ಆಗತ್ತೆ. ಮನೆಯಲ್ಲಿ ಏನಾದರೂ ತಿನ್ನಬೇಕು ಅಂದರೆ ಹಿಂದೆ ಮಕ್ಕಳ ಸಂಖ್ಯೆ ಜಾಸ್ತಿ, ದಾರಿದ್ರ್ಯವೂ ಹೆಚ್ಚು. ಒಪ್ಪತ್ತು ಇದ್ದರೆ ರಾತ್ರಿ ಇರ್ತಿರ್ಲಿಲ್ಲಂತೆ. ಎಷ್ಟೋ ಜನ ನೀರು ಕುಡಿದು ಜೀವನವನ್ನು ಮಾಡ್ಯಾರ ನಮ್ಮ ಹಿರಿಯರೆಲ್ಲ. ಇವತ್ತು ನಾವು ತುಂಬ ಸುಖವಾಗಿದ್ದೀವಿ, ಅವರು ಮಾಡಿಟ್ಟ ಪುಣ್ಯ. ಹಾಗಾಗಿ ಅವರು ಮಾಡಿಟ್ಟ ಪುಣ್ಯವನ್ನು ನಾವು ಅನುಭವಿಸ್ತಾ ಇದ್ದೀವಿ, ಅದಕ್ಕೆ ಸುಖವಾಗಿದ್ದೀವಿ. ಅವರು ಬಡತನ ಇದ್ದರೂ ಮಾಡುವ ದಾನ ಧರ್ಮ, ಒಳ್ಳೆಯ ಹಾಸ್ಪಿಟಾಲಿಟಿ, ಬಂದ ಅತಿಥಿಗಳಿಗೆ ಸತ್ಕಾರಗಳನ್ನು ಮಾಡೋರು. ಪಾಪ 4 ಮನೆಯನ್ನು ಬೇಡ್ಕೊಂಬರಂತೆ, ನಿಮ್ಮ ಮನೆಯಲ್ಲಿ ರಾತ್ರಿ ಮಿಕ್ಕಿದ್ರೆ ಏನಾದರೂ ಕೊಡ್ತೀರಾ ತಾಯಿ? ಆಯಿತು, ರಾತ್ರಿ ನಮ್ಮ ಮನೆಗೆ 11:30ಗೆ ಬಾ ಅಂತ. ಪಾಪ 11:30ವರೆಗೂ ಕಾಯ್ತಾ ಕೂತಿರೋಳು, ಒಂದು ತುತ್ತು ಅನ್ನಕ್ಕಾಗಿ. ಅದು ಹಳಸಿರ್ಬೋದು, ಹಾಳಾಗಿರ್ಬೋದು. ಈ ಪರಿಸ್ಥಿತಿ ಎಲ್ಲರಿಗೂ ಇತ್ತು. ನಮ್ಮ ವಿಜಯರಾಯರಂತಾರೆ, ನಾನೇ ಸಾಕ್ಷಿಯಪ್ಪ, ಸಂಜೆ ತನಕ ಇದ್ದು ಸಣ್ಣ ಸೌಟಿನ ತುಂಬ ಗಂಜಿ ಕಾಣದೆ ಬಳಲಿದೆನೋ, ವ್ಯಂಜನ ಮೊದಲಾದ ನಾನಾ ಸುಭಕ್ಷಗಳ ಭುಂಜಿಸುವುದು ಮತ್ತೇನೋ, ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಜೀರ್ಣ ಮಲಿನ ವಸ್ತ್ರ ಕಾಣದ ಮನುಜಗೆ ಪೂರ್ಣ ವಿಚಿತ್ರ ಸುವಸನ, ವರ್ಣ ವರ್ಣಗಳಿರದ ಬಾಹೋದೇನೋ ಸಂಪೂರ್ಣ ಗುಣಾರ್ಣವ ದೇವಾ, ನಿನ್ನ ಒಲುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ. ಆ ಹಡೆದ ಮೇಲೆ ಪಾಪ ದುಃಖ. ಮಗುವಿಗೆ ಹಾಲು ಕೊಡಬೇಕು, ಹಾಲಿಗಾಗಿ ತಾನು ಚೆನ್ನಾಗಿ ತಿನ್ನಬೇಕು. ಯಾರ್ಯಾರ್ದೋ ಮನೆ ಪಾತ್ರೆ ತಿಕ್ಕು, ಬಟ್ಟೆ ಹೋಗಿ ಅವ್ರ ಕೈಲಿ ಏನಾದರೂ ಅನ್ನಿಸ್ಕೋ. ಏಕೆ ಏನಾದರೂ ಪ್ರತಿಕ್ರಿಯೆ ಮಾಡಿದರೆ ಕೆಲಸದಿಂದ ಕಿತ್ತಾಕ್ಬಿಟ್ರೆ, ಅಯ್ಯೋ ನನ್ನ ಮಗು ಸಲುವಾಗಿರಬೇಕು. ಆ ಮನೆಯಲ್ಲಿ ಏನಾದರೂ ಕೊಟ್ಟರೆ ಅದನ್ನು ಪಾಪ ತಂದು ಮಗುವಿಗೆ ತಿನ್ನಿಸಿ ಸಂತೋಷಪಟ್ಟ ಜೀವ ನೀನು. ತಸ್ಯ ನಿಷ್ಕ್ರಮಣಾರ್ಥಾಯ, ಆ ಋಣ ನನ್ನ ಮೇಲೆ ಇದೆಯಮ್ಮ. ರಾತ್ರೋ ಮೂತ್ರ ಪುರೀಶಾಭ್ಯಾಮ್, ರಾತ್ರಿ ಮಲಮೂತ್ರ ವಿಸರ್ಜನೆ ಮಾಡಿದರೆ ತೆಗೆದು ಹಾಕಿ ಬೇರೆ ಬಟ್ಟೆ ಹಾಕ್ಲಿಕ್ಕೆ ಗತಿ ಇರ್ತಿರ್ಲಿಲ್ಲಂತೆ ಪಾಪ. ತನ್ನ ಸೀರೆಯ ಸೆರಗಿಂದ ಒರೆಸಿ ಎಷ್ಟೋ ದಿವಸ ತೊಡೆಯ ಮೇಲೆ ಮಲಗಿಸಿಕೊಂಡು ರಾತ್ರೆಲ್ಲ ಗೋಡೆಗೆ ಒರಗಿಕೊಂಡು ಮಲಗಿದ ದಿವಸಗಳಷ್ಟೋ ನಮ್ಮಮ್ಮ. ಆ ಋಣ ಇದೆಯೇ? ಮನೆಯಲ್ಲಿ ಮಾಡಿಕೊಂಡ ಪದಾರ್ಥ ತನಗೂ ಒಂಚೂರು ಇಟ್ಕೊಂಡು ಮಗುವಿಗೆ ಸ್ವಲ್ಪ ಹಾಕಿದಾಗ ಮಗು ಅನ್ನತ್ತೆ, ಅಮ್ಮ ನನಗೆ ಅಷ್ಟು ಬೇಕೇ. ತಾಯಿಗೆ ಏನು ಆನಂದವು ಬೆಳೆದು ಎಲ್ಲ ಹಾಕಿ. ಗಂಡ ಅಂದ, ನೀ ಏನು ಮಾಡ್ತಿ? ನನ್ನ ಕಂದ ತಿಂತಲ್ಲ, ಅದು ನನ್ನ ಹೊಟ್ಟೆ ತುಂಬಿದಾಗಾಯಿತು. ನಾನು ತಿಂದದ್ದನ್ನು ನೋಡಿ ನೀನು ಆನಂದಪಟ್ಟು ನನ್ನನ್ನು ಬೆಳೆಸ್ದೆಲ್ಲ. ತಸ್ಯ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ನಿನ್ನ ಆಹಾರವನ್ನು ನಾನು ಕಿತ್ಕೊಂಡಿದ್ದೇನೆ. ನನಗೆ ರೋಗ ರುಜಿನ ಬಂದರೆ ಕಂಡ ಡಾಕ್ಟರ್ ಹತ್ರ ಅಲದು, ಕಂಡ ದೇವರಲ್ಲಿ ಬೇಡಿಕೊಂಡು ನನ್ನ ಮಗುವಿಗೆ ಬಂದ ನೋವನ್ನು ನಾನು ಅನುಭವಿಸ್ತೀನೋ, ನನಗೆ ಕೊಡು ಅಂಥೇಳಿ ನೀ ಬೇಡದೆಯಲ್ಲ. ಈ ಋಣ ಇದೆ. ಆದ್ದರಿಂದ ಅಷ್ಟು ಸುಲಭವಾಗಿ ಋಣ ಮುಗಿಯಲ್ಲ ಅನ್ನೋದಕ್ಕೇನೆ ಶಾಸ್ತ್ರದಲ್ಲಿ ತಾಯಿ ಋಣ ಮುಗಿಯಲ್ಲಪ್ಪ, ನೀ ಸನ್ಯಾಸಿ ಆದರೂ ತಾಯಿಗೆ ನಮಸ್ಕಾರ ಮಾಡಿಸಿಕೊಳ್ಳುವ ಅರ್ಹತೆ ಇದೆ, ಆಶೀರ್ವಾದ ಮಾಡ್ತಾಳು. ಈ ದಿಶೆಯಲ್ಲಿ ನಾವು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರಲ್ಲ,
ಗರ್ಭಕ್ಕೆ ಬಂದು ತೊಂದರೆ ಕೊಡಲ್ಲ ಅನ್ಕೊಂಬೋದಕ್ಕಿಂತ ಬರದೇ ಇರೋದು ಒಳ್ಳೆಯದು. ಅದು ಸಾಧ್ಯ ಇರೋದು ಮನುಷ್ಯ ಜನ್ಮ ಬಂದಾಗ ಸಾಧನೆಯನ್ನು ಮಾಡಿಕೊಳ್ಳಿ ಅಂತ ಸುಂದರವಾದ ಮಾತುಗಳನ್ನು ಭಗವಂತ ತಿಳಿಸಿಕೊಡ್ತಾನೆ. ಇದಾದ ಮೇಲೆ ಚತುರ್ಥ ಸ್ಕಂದ ಭಾಗವತದಲ್ಲಿ ಗಂಡು ವಂಶದ ವಿವರಣೆಯನ್ನು ಮಾಡ್ತಾರೆ. ಪ್ರಿಯವ್ರತ ಉತ್ತಾನಪಾದ. ಉತ್ತಾನಪಾದನಿಗೆ ಇಬ್ಬರು ಮಕ್ಕಳು. ಆ ಉತ್ತಾನಪಾದನ ಹಿರಿಯ ಹೆಂಡತಿ ಹೆಸರು ಸುನೀತಿ. ಸುನೀತಿಯ ಮಗ ಧ್ರುವ. ಸುರುಚಿ ಅಂತ ಮತ್ತೊಬ್ಬಳು, ಅವಳ ಮಗ ಉತ್ತಮ. ಇವನಿಗೆ ಯಾಕೋ ಉತ್ತಾನಪಾದನಿಗೆ ಸ್ವಲ್ಪ ಸುನೀತಿಯ ಮೇಲೆ ಅಷ್ಟು ಪ್ರೀತಿ ಇಲ್ಲ, ಸುರುಚಿಯ ಮೇಲೆ ಹೆಚ್ಚು ಪ್ರೀತಿ. ಅದು ಲೋಕದಲ್ಲಿ ಈ ತರಹದ ವ್ಯತ್ಯಯಗಳಾಗತ್ತೆ ಅನ್ನೋದನ್ನು ತೋರಿಸ್ತಾರೆ. ನೋಡಿ, ನಮಗೆ ನೀತಿ ಅಂದರೆ ಸ್ವಲ್ಪ ಬೇಸರ, ಅದೇ ರುಚಿ ಅಂದರೆ ಚೆನ್ನಾಗಿ ತಗೊಳ್ತೇವೆ. ಹಾಗಾಗಿ ಯಾರು ನೀತಿಯ ಹಿಂಬಾಲಕರು ಅವ್ರಿಗೆ ಧ್ರುವ ಶಾಶ್ವತವಾದದ್ದು ಸಿಗತ್ತೆ. ಇವರಿಗೆ ರುಚಿಗೆ ಉತ್ತಮ, ನಿನ್ನಕ್ಕಿನ್ನ ಇವತ್ತು ಚೆನ್ನಾಗಿತ್ತು, ಇವತ್ತಿಗಿನ್ನ ಮೊನ್ನೆ ಚೆನ್ನಾಗಿತ್ತು, ಬರೀ ಇಷ್ಟೇ ಆಗತ್ತೆ. ಒಮ್ಮೆ ಧ್ರುವರಾಜರು ತೊಡೆಯ ಮೇಲೆ ಕೂಡಲಿಕ್ಕೆ ಬಂದಿದ್ದಾರೆ. ತಂದೆಯ ತೊಡೆಯ ಮೇಲೆ ಕೂಡಬೇಕು ಅಂತ ಉತ್ತಮ ಕೂತಿದ್ದ. ಮಲತಾಯಿ ತಳ್ಳಿಟ್ಬಿಟ್ಲು. ನೀನು ನಿಮ್ಮಪ್ಪನ ತೊಡೆ ಮೇಲೆ ಕೂಡಬೇಕು ಅಂದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟು ಬರಬೇಕು, ಅವರಿಗೆ ಮಾತ್ರ ಅರ್ಹತೆ. ಚಿಕ್ಕಮ್ಮ ನಮ್ಮಪ್ಪನೂ ಅಲ್ವಾ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ಲಲ್ಲ, ಈಗ ಹುಟ್ಟಾಗಿದೆಯಲ್ಲ, ಮತ್ತೆ ದೇವರನ್ನು ಕೇಳ್ಕೊಂಬಾ. ಪಾಪ ಅವಳು ಅಂದದ್ದು ಪರೋಕ್ಷವಾಗಿ ಸತ್ತು ಹುಟ್ಟಿ ಬಾ ಸಾಯಿ ಅಂತ. ತಾಯಿ ಹತ್ರ ಬಂದು ಅಳತಾ ಕೂಡ್ತ್ಕೊಂತು ಮಗು. ಅಮ್ಮ ಚಿಕ್ಕಮ್ಮ ಹೀಗೆ ಮಾಡಿದ್ಲು, ನಿಮ್ಮಪ್ಪ ಏನಂದರು? ಅವರು ಸುಮ್ಮನಿದ್ರು. ಆಯಿತು ಕಂದ, ಮಾ ಮಂಗಲಂ ಸ್ಥಾತ ಪರೇಶು ಮಂಸ, ಇದು ನಾವು ಜೀವನದಲ್ಲಿ ಕಲಿಬೇಕು. ಆ ಧ್ರುವರಾಜನ ತಾಯಿಯಿಂದ ನಮಗೆ ಕೆಡಕು ಮಾಡಿದವರು ಹಾಳಾಗಲಿ ಅನ್ನೋದರಿಂದ ನಮಗೇನು ಲಾಭ ಇಲ್ಲಂತ. ಅವ್ರು ಕೆಡಕಾಗತ್ತೋ ಬಿಡತ್ತೋ ಅಂಥ ತಪಸ್ಸುಗಳು ನಾವೇನಲ್ಲ. ಹಾಗಾದರೆ ಏನನ್ನಬೇಕು? ನಮಗೆ ಕೆಡಕಾಗಲಿಕ್ಕೆ ಕಾರಣ ನನ್ನ ಮೇಲೆ ದೇವರ ಅವಕೃಪೆ, ದೇವರ ಅನುಗ್ರಹ ಕಮ್ಮಿ ಆಗಿದೆ. ದೇವರ ಅನುಗ್ರಹ ನನ್ನ ಮೇಲೆ ಇತ್ತು ಅಂದರೆ ಕೆಡಕು ಹೋಗುತ್ತೆ. ಹಾಗಾದರೆ ನಾನು ದೇವರನ್ನು ಆರಾಧನೆ ಮಾಡೋದು ಒಳ್ಳೆಯದು. ನೀನು ದೇವರನ್ನು ಆರಾಧನೆ ಮಾಡಿ ಬಾ. ಎಲ್ಲಿರ್ತಾನೆ ದೇವರು? ಅರಣ್ಯದಲ್ಲಿ. 5 ವರ್ಷದ ಕೂಸು ಬಂದೇ ಬಿಡ್ತೀರಿ. ಅಪರೂಪ ಹರಿನಾಮ ಜಪಿಸುವ ಮನುಜಗೆ ಅಪಮಾನವಾದರೆ ಒಳ್ಳೆಯದು. ಅಪಮಾನದಿಂದಲೇ ತಪವೃದ್ಧಿಯಾಗುವುದು, ಅಪಮಾನದಿಂದ ಪುಣ್ಯ ಸಫಲವಾಗುವುದು. ಅಪಮಾನದಿಂದಲೇ ನೃಪಧ್ರುವರಾಯಗೆ ಕಪಟ ನಾಟಕ ಕೃಷ್ಟ ಪರೋಕ್ಷವಾದನು. ಅಪಮಾನವಾದರೆ ಒಳ್ಳೆಯದು. ಮಾನದಿಂದ ಅಭಿಮಾನ ಪುಟ್ಟುವುದು, ಮಾನದಿಂದ ತಪ ಹಾನಿಯಾಗುವುದು. ಮಾನಿ ದುರ್ಯೋಧನಗೆ ಹಾನಿಯಾಯಿತು ಜಗದಿ, ಮಾನಾಪಮಾನ ಸಮಗೆ ಅಪಮಾನವಾದರೆ ಒಳ್ಳೆಯದು. ಸಣ್ಣ ಅಪಮಾನ ಧ್ರುವರಾಜರಿಗೆ ದೇವರ ದರ್ಶನಕ್ಕೆ ಕಾರಣ ಆಯಿತು. ಜೀವನದಲ್ಲಿ ತುಂಬ ಎತ್ತರಕ್ಕೆ ಏರಿದವರ ಜೀವನದಲ್ಲಿ ಈ ಥರದ ಘಟನೆಗಳಾಗಿರತ್ತಂತೆ. ಸರಿ, ಧ್ರುವರಾಜರು 6 ತಿಂಗಳು ಅದ್ಭುತ ತಪಶ್ಚರ್ಯ ಮಾಡಿದರೆ ವಾಸುದೇವ ರೂಪಿ ಭಗವಂತನನ್ನ ಎದುರು ಸಾಕ್ಷಾತ್ಕಾರ ಮಾಡಿಕೊಂಡ್ಬಿಟ್ರು. ಹಿಡ್ಕೋಬೇಕು, ಮುಟ್ಟಬೇಕು, ಏನೇನೋ ಬಯಕೆ, ಯಾವ ಇಂದ್ರಿಯವೂ ಕೆಲಸ ಮಾಡಲಿಲ್ಲ. ದೇವರು ಕೈಯಲ್ಲಿರುವ ಕಂಬುವನ್ನು ಸ್ಪರ್ಶ ಮಾಡಿದ್ದ. ಮಧ್ಯದಲ್ಲಿ ನಾರದರು ವಾಸುದೇವ ದ್ವಾದಶಾಕ್ಷರ ಮಂತ್ರ ಉಪದೇಶ ಮಾಡಿ ಹೋಗ್ತಾರೆ. ನೀವು ಮನೆಗೆ ಹೋಗು ಅಂದರು, ಹೋಗೋದಿಲ್ಲ, ನೀವು ಉಪದೇಶ ಮಾಡಿ ನನಗೆ ದೇವರು ಕಾಣಿಸ್ತಾನೆ ಅಂತ. ನಾರದರ ಯೋಗ್ಯತೆ ತುಂಬ ದೊಡ್ಡದು. ಅವ್ರು ಯಾರಿಗೆ ಉಪದೇಶ ಮಾಡ್ಯಾರೋ ಅವ್ರಿಗೆಲ್ಲ ದೇವರ ದರ್ಶನ ಆಗಿದೆ. ಆ ದೇವರು ಕಪೋಲಕ್ಕೆ, ಕೆನ್ನೆಗೆ ಲಕ್ಷ್ಮ್ಯಾತ್ಮಕವಾದ ಶಂಖವನ್ನು ಸ್ಪರ್ಶ ಮಾಡಿದಾಗ ಅದ್ಭುತವಾದ ಸ್ತೋತ್ರ ಶುರು ಮಾಡಿದ್ರು. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಯಾತರವನಾನಯ್ಯ ಇಂದಿರೇಶ ಹೋತಾಕ್ವಯನೇ ನಿನ್ನಾಧೀನವಿ ಜಗವೆಲ್ಲ ಯಾತರವನಾನಯ್ಯ ಇಂದಿರೇಶ. ಕಾಲಗುಣಕರಮ ಸ್ವಭಾವಗಳ ಮನೆ ಮಾಡಿ ಶ್ರೀಲೋಲ ನೀ ಸರವರೊಳಗೆ ಇದ್ದು ಲೀಲೆಗೈಯುತ ಲಿಪ್ತನಾಗದೆ ನಿರಂತರದಿ ಪಾಲಿಸುವೆ ಸಂಹರಿಪೆ ದಿವಿಜದಾನವರ ಯಾತರವ ನಾನಯ್ಯ ಇಂದಿರೇಶ. ತಿಳಿಸಿಕೊಂಬುವ ನೀನೆ ಶ್ರುತಿ ತತಿಗಳೊಳಗಿದ್ದು ತಿಳಿಸಿ ಹೇಳುವ ನೀನೆ ಉಪದೇಶಕರೊಳು.
ತಿಳಿಯುವವನೇನ ಬುದ್ಧ್ಯಾದೀಂದ್ರಿಯಗಳೊಳಗಿದ್ದು ನೆಲೆಗೊಂಡು ನಿಖಿಳ ವ್ಯಾಪಾರ ಮಾಡುತ್ತಲಿಪ್ಪೆಯಾತರವನಾನಯ್ಯ ಇಂದಿರೇಶ. ಅದ್ಭುತವಾದ ಸ್ತೋತ್ರ ಮಾಡಿದರು. ದೇವರು ಒಲಿದು ನಿಮ್ಮ ಅಪ್ಪನ ಸಿಂಹಾಸನ ನಿನಗೆ 36,000 ವರ್ಷ ಗಟ್ಟಿ ಕೇಳಲೇ ಇಲ್ಲ ಧ್ರುವರಾಜರ, ದೇವರೇ ಕೊಟ್ಟದ್ದು. ಶಾಶ್ವತವಾದ ಲೋಕವನ್ನು ನೀನು ಪಡೀತಿ ಅಂಥೇಳಿ ಅಂತರ್ಧಾನ ಆದ ಧ್ರುವರಾಜರು ಅಳತಾರೆ, ಎಂಥ ಕೆಲಸ ಮಾಡಿದೆ ಅಂತ. ಅವರು ಕಾಮ್ಯಕರ್ಮವನ್ನು ನಿಂದೆ ಮಾಡಿದ್ದಷ್ಟೇ, ಅವರು ಏನೂ ದೇವರಲ್ಲಿ ಬೇಡಿಲ್ಲ. ಆಮೇಲೆ ತಂದೆ ತಾಯಿ ಎಲ್ಲರೂ ನಾರದರು ತಿಳಿಸಿದರು, ಇಂಥ ದಿವಸ ನಿನ್ನ ಮಗ ಬರ್ತಾನೆ ಅಂತ. ಎತ್ತಿ ಮುದ್ದಾಡಿ, ಆಮೇಲೆ ಯಾವ ಮಲತಾಯಿ ತುಂಬ ತಿರಸ್ಕಾರ ಮಾಡಿದ್ಲು ಅವಳು ಎತ್ತಿ ಮುದ್ದಾಡಲ್ಲಂತ. ಅಲ್ಲ, ಅವಳಿಗೆ ಹೇಗಿಂತ ಒಳ್ಳೆ ಬುದ್ಧಿ ಬಂತು? ಅದಕ್ಕೆ ಭಾಗವತ ಒಂದು ಮಾತನ್ನತ್ತೆ, ನೀನು ದೇವರ ಅನುಗ್ರಹಕ್ಕೆ ಪಾತ್ರನಾದರೆ ಎಲ್ಲರಿಗೂ ನಿನಗೆ ಬೇಕಾದವರಾಗ್ತಾರೆ, ಎಲ್ಲರಿಗೂ ನೀನು ಬೇಕಾದವನಾಗ್ತಾರೆ. ಯಸ್ಯ ಪ್ರಸನ್ನೋ ಭಗವಾನ್ ಗುಣೈರ್ಮೈತ್ರಾದಿವಿರಹರಿಹಿ ತಸ್ಮೈ ನಮಂತಿ ಭೂತಾನಿ ನಿಮ್ನಮಾಪ ಇವ ಸ್ವಯಂ. ಗುಡ್ಡದ ಮೇಲೆ ಬಿದ್ದ ನೀರನ್ನು ತಳ್ಳಲಿಕ್ಕೆ ಕಷ್ಟಪಡಬೇಕಾಗಿಲ್ಲ. ಕೆಳಗಿದ್ದ ನೀರು ಮೇಲೆ ಹೋಗಬೇಕಾದ್ರೆ ಪಂಪ್ ಬೇಕು, ಸಹಜವಾಗಿ ಹರಿದು ಬರುತ್ತೆ. ಹಾಗೆ ದೇವರ ಕೃಪಾದೃಷ್ಟಿ ಬಿದ್ದರೆ ಉದ್ಧಾರ ಆಗ್ತೀವಿ. ಆನಂದನ ಕಂದನೊಲಿಯಲು ಏನಂದದ್ದೇ ವೇದವೃಂದ ಆನಂದ ಆನಂದ. ಜಲ ಕಾಷ್ಟ ಶೈಲ ಗಗನ ನೆಲ ಪಾವಕ ವಾಯುತರು ಫಲ ಪುಷ್ಪ ಬಳ್ಳಿಗಳೊಳಗೆ ಹರಿವ್ಯಾಪ್ತನೆಂದರೀತವಗೆ ಆನಂದ ಆನಂದ. ಆ ಮೊದಲು ಕ್ಷಕಾರಾಂತ ಈ ಮಹಾಮರಣಗಳೆಲ್ಲ ಸ್ವಾಮಿಯಾದ ವಿಷ್ಣುವಿನ ನಾಮವೆಂದರೀತವಗೆ ಆನಂದ ಆನಂದ. ಅಂತ ದೊಡ್ಡ ಸೌಭಾಗ್ಯ. ದೇವರು ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ. ವಾಯುದೇವರು ತನ್ನ ಮಗಳನ್ನು ಕೊಟ್ಟಾರೆ. ಧ್ರುವರಾಜರ ಮಾವಂದರು ಸರ್ವೋತ್ತಮ ಹಾಗೂ ಜೀವೋತ್ತಮ. ಎಂಥ ಭಾಗ್ಯ ಇದು. ಮುಂದೆ ರಾಜ್ಯ ಪರಿಪಾಲನೆಯೆಲ್ಲ ಮಾಡಿದ ಮೇಲೆ ಭಗವಂತ ವಿಮಾನವನ್ನು ಕೊಟ್ಟು ಕಳಿಸ್ತಾನೆ. ಆಗ ದೇವತೆಗಳೆಲ್ಲ ಕರೀತಾರೆ. ಧ್ರುವರಾಜರಂದಂತೆ, ನಮ್ಮಮ್ಮನನ್ನು ಕರ್ಕೊಂಬರ್ತೇನೆ, ನಿನ್ನಂಥ ಮಗನನ್ನು ಹಡಿದ ಮೇಲೆ ಅವಳೇ ಫಸ್ಟ್ ಕೂತಿಯಾಳು ನೋಡು ಅಂತ. ಇವತ್ತು ಶಾಶ್ವತವಾಗಿ ಸಪ್ತರ್ಷಿಗಳು ಸುತ್ತುವ ಲೋಕ ಧ್ರುವಲೋಕ. ಮುಂದೆ ಭಾಗವತದಲ್ಲಿ ಇದೇ ಚತುರ್ಥ ಸ್ಕಂದದಲ್ಲಿ ಹೇಳ್ತಾರೆ, ಧ್ರುವರಾಜರ ಮನೆಗೆ ಯಾರಂದ್ರೆ ಅವರು ಹೋಗ್ಲಿಕ್ಕಾಗಲ್ಲ. ಮಧ್ವಾಚಾರ್ಯರು ಒಂದು ಸಣ್ಣ ಅಮೆಂಡ್ಮೆಂಟ್ ತರ್ತಾರೆ, ಋಷಿಗಳು ಮುನಿಗಳು ಅವರೆಲ್ಲ ಹೋಗ್ಬೋದು, ದೇವರ ಮನೆಗೆ ಹೋಗುವ ದಾರಿಯಲ್ಲಿ ಧ್ರುವರಾಜರ ಲೋಕ ಬರುತ್ತಂತೆ. ತೋರಿಸ್ತಾರಂತೆ ಅಲ್ಪಾಧಿಕಾರಿಗಳಿಗೆ, ಇದೇ ಧ್ರುವರಾಜರ ಮನೆ ಅನ್ನೋದಕ್ಕೋ ಏನೋ ನಮ್ಮ ಧ್ರುವರಾಜರೇ ಶ್ರೀಪಾದರಾಜರಾಗಿ ಧರೆಗಿಳಿದು ಬಂದು ನಮ್ಮನ್ನು ಅನುಗ್ರಹ ಮಾಡಲಿಕ್ಕೆ ಸಮೀಪದಲ್ಲೇ ಮುಳುಬಾಗಿಲಲ್ಲಿ ಕೂತುಬಿಟ್ರು ಮಹಾನುಭಾವರು. ಎಂಥ ಭಾಗ್ಯ ನೋಡಿ. ಒಮ್ಮೆ ಪರಮಾತ್ಮನ ಅಳಿಯ ಅಂದರೆ ಲಕ್ಷ್ಮೀದೇವಿ ಅಳಿಯ ಆದದ್ದಕ್ಕೆ ಸನ್ಯಾಸಿಗಳಾದರೂ ಏನು ರಾಜಭೋಗ. ಅವರೆಲ್ಲ ಇದೊಂದು ದೇಹ ರಥ ಅದಕ್ಕೆ ಮಾಡಿಕೊಳ್ಳುವ ಅಲಂಕಾರ ಅಂತ ಅನುಸಂಧಾನ ಮಾಡೋರು. ಅವರ ಚರಿತ್ರೆಯಲ್ಲಿ ನಮ್ಮ ಶ್ರೀಪಾದರಾಜರು ತಿಳಿಸಿಕೊಡ್ತಾರೆ. ಮುತ್ತಿನಹಾರ ಮೇಲ್ಕುಲಾವಿ ರತ್ನ ಕೆತ್ತಿದ ಕರ್ಣ ಕುಂಡಲ ಕಸ್ತೂರಿ ತಿಲಕ ಶ್ರೀಗಂಧ ಲೇಪನ ವಿಸ್ತಾರದಿಂದ ಮೆರೆದು ಬರುವ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ, ಅಹಿಶಯನನ ಬಲುಮೆಯಿಂದ ಧರೆಯೊಳೆಮ್ಮ ಶ್ರೀಪಾದರಾಜರ ಮಹಿಮೆ ಸಾಲದೆ, ಇಷ್ಟೇ ಮಹಿಮೆ ಸಾಲದೆ. ಹರಿಗೆ ಸಮರ್ಪಿಸಿದ ನಾನಾ ಪರಿಯ ಶಾಖಗಳನ್ನು ಭುಂಜಿಸೆ ನರರು ನಗಲು ಶ್ರೀಕೃಷ್ಣನ ದಯದಿಂದ ಹಸನು ಮಾಡಿದ ಮಹಿಮೆ ಸಾಲದೆ, ಇಷ್ಟು ಮಹಿಮೆ ಸಾಲದೆ. ಅಂತಹ ಧ್ರುವರಾಜರು ವಿಶೇಷವಾಗಿ ನಮಗೆ ನಿಮಗೆ ಅನುಗ್ರಹ ಮಾಡಲಿ. ಮುಂದಿನ ಭಾಗವನ್ನು ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.